ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ಅನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಆನ್ಲೈನ್ನಲ್ಲಿ ಉಪನ್ಯಾಸ ಮಾಡಲು ನಮ್ಮೊಂದಿಗೆ ಸೋದರ ಶ್ರೀ ವೈ.ಎ. ವಾಸುದೇವ ಅವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೇ ವೇದಿಕೆಯಿಂದ ಹಲವಾರು ಬಾರಿ ಅವರು ಉಪನ್ಯಾಸ ನೀಡಿದ್ದಾರೆ. ಈಗ ತಮ್ಮ ನಿವೃತ್ತಿ ಹೊಂದಿದ ನಂತರ ತಮ್ಮ ಪೂರ್ತಿ ಸಮಯವನ್ನು ಥಿಯಾಸಫಿ ಸೊಸೈಟಿಯಲ್ಲಿ ಪೂರ್ತಿ ತೊಡಗಿಸಿಕೊಂಡಿದ್ದಾರೆ. ಇವರು ಎಲ್ಲ ಲಾಡ್ಜ್ಗಳಿಗೆ ಹೋಗಿ ಭೇಟಿ ಕೊಟ್ಬಿಟ್ಟು ಉಪನ್ಯಾಸ ನೀಡಿದ್ದಾರೆ. ಹೀಗಾಗಿ ಹೆಚ್ಚಿನ ಸಮಯ ವೇಸ್ಟ್ ಮಾಡದೆ ಅವರನ್ನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸ ನೀಡಲು ಕೇಳ್ಕೊಳ್ತಾ ಇದ್ದೇನೆ. ಜೀವನ್ಮುಕ್ತ ಮಹತ್ವವನ್ನು ಹೊಂದಿಸುತ್ತಾ ಮಾನ್ಯ ಸಹೋದರ ಸಹೋದರಿಯರೇ, ಈ ದಿನದ ವಿಷಯ ಮಾನವನ ಅನ್ವೇಷಣೆ. ಇದು ಜೆ.ಕೆ.ರವರ ಬೋಧನೆಗಳ ಹಿನ್ನೆಲೆಯಲ್ಲಿ ನಾವು ಇದರ ಬಗ್ಗೆ ವಿಚಾರ ಮಾಡೋಣ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನಿನ ಪದಾಧಿಕಾರಿಗಳಿಗೆ ವಂದಿಸುತ್ತಾ ಮತ್ತು ಈ ಕಾರ್ಯಕ್ರಮವನ್ನು ನಿರೂಪಕರಾಗಿ ಆಯೋಜನೆ ಮಾಡಿರ್ತಕ್ಕಂಥ ಸಹೋದರ ಮಹದೇವಪ್ಪನವರು ಮತ್ತು ಲಕ್ಷ್ಮೀಶ್ವರವರಿಗೂ ವಂದಿಸುತ್ತಾ ನನ್ನ ಈ ಉಪನ್ಯಾಸವನ್ನ ಪ್ರಾರಂಭ ಮಾಡುತ್ತಿದ್ದೇನೆ. ಅನಾದಿ ಕಾಲದಿಂದಲೂ ಕೂಡ ಮಾನವನು ಯಾವುದೋ ಒಂದು ವಿಷಯಕ್ಕಾಗಿ ಮತ್ತು ಸಾಧನೆಗಾಗಿ ಪ್ರಯತ್ನ ಪಡ್ತಾನೇ ಇದ್ದಾನೆ. ಹಿಂದೆ ನಮ್ಮ ಚರಿತ್ರೆಯನ್ನು ನಾವು ಗಮನಿಸಿಕೊಂಡಾಗ ಆದಿಮಾನವರು ಒಂದು ತಮ್ಮ ಆಹಾರಕ್ಕಾಗಿ ತಾವು ಬೆಳೆಯನ್ನು ಕೂಡ ಬೆಳೆಸ್ಕೊಳ್ಳದೆ ಇರತಕ್ಕಂತ ಒಂದು ಸ್ಥಿತಿನಲ್ಲಿದ್ದರು. ಅಂದ್ರೆ ಮರಗಳಲ್ಲಿ ಏನು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಏನು ಆಹಾರ ಸಿಗ್ತಾ ಇದ್ರೋ ಅದನ್ನೇ ಸೇವಿಸ್ಕೊಂಡಿರ್ತಾ ಇದ್ರು. ತರಕಾರಿ ಕಟ್ ಮಾಡೋಕ್ಕೂ ಕೂಡ ಅವ್ರಿಗೆ ಟೆಕ್ನಾಲಜಿ ಇರಲಿಲ್ಲ. ಒಂದು ಚಾಕು ಕೂಡ ಅವರ ಬಳಕೆನಲ್ಲಿ ಇರಲಿಲ್ಲ. ಆಮೇಲೆ ಶಿಲಾಯುಗ ಅಂತ ಬಂತು. ಅಂದ್ರೆ ಕಲ್ಲುಗಳಿಂದ ಉಪಯೋಗಿಸ್ಕೊಂಡು ತಮ್ಮ ಒಂದು ಬೇಡಿಕೆಯನ್ನ ಈಡೇರಿಸ್ಕೊಳ್ತಾ ಇದ್ರು. ಅಲ್ಲಿಂದ ಮುಂದಕ್ಕೆ ನಾವು ಈ ದಿನ ನಾವು ಇರುವ ಪರಿಸ್ಥಿತಿಯನ್ನು ನೋಡಿದ್ರೆ ಬಹಳಷ್ಟು ತುಂಬಾ, ಅದು ಈ ಶತಮಾನದಲ್ಲಂತೂ ತುಂಬಾ ವೇಗವಾಗಿ ಹೊರಗಿನ ಪ್ರಪಂಚದ ಸೌಲಭ್ಯಗಳು, ಅನುಕೂಲತೆಗಳು ತುಂಬಾ ಪ್ರಗತಿ ಹೊಂದಿದೆ. ಇದಕ್ಕೆ ಉದಾಹರಣೆ ನಾವು ಆನ್ಲೈನ್ ನಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಉಪನ್ಯಾಸ ಕಾರ್ಯಕ್ರಮನೇ ಸಾಕ್ಷಿ. ಯಾಕಂದ್ರೆ ಎಲ್ಲೋ ಕೂತ್ಕೊಂಡು ಎಲ್ಲೋ ನನ್ನ ವಿಚಾರವನ್ನು ಮಂಡಿಸ್ತಾ ಇದ್ರೆ ಯಾವ ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಕೂಡ ಅದನ್ನು ಕೇಳಿಸ್ಕೊಳ್ಳತಕ್ಕಂಥ ಸೌಲಭ್ಯ ಇದೆ. ಅಷ್ಟೊಂದು ಟೆಕ್ನಾಲಜಿ, ಅಷ್ಟೊಂದು ವಿಜ್ಞಾನ ಮುಂದುವರೆದಿದೆ. ಜೊತೆಗೆ ನಾವು ಈ ಗ್ರಹದಲ್ಲಿ ಇದ್ದುಕೊಂಡು ಬೇರೆ ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದೀವಿ,
ಮಂಗಳಯಾನ ಮಾಡಿದ್ದೀವಿ, ಚಂದ್ರಯಾನ ಮಾಡಿದ್ದೀವಿ. ಅಷ್ಟೊಂದು ಟೆಕ್ನಾಲಜಿಯನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಅಂದ್ರೆ ಬಾಹ್ಯ ಪ್ರಪಂಚದಲ್ಲಿ ಏನೇನು ನಮಗೆ ಸೌಲಭ್ಯಗಳನ್ನು ಕೊಡುತ್ತೋ ಅವೆಲ್ಲವನ್ನೂ ಕೂಡ ನಾವು ನಮ್ಮ ಅನುಕೂಲಕ್ಕಾಗಿ, ಅಂದ್ರೆ ನಮ್ಮ ಜೀವನ ಸುಗಮವಾಗಿ ನಡೆಯಲು ಏನೇನು ಬೇಕೋ ಅದೆಲ್ಲವನ್ನು ಕೂಡ ನಾವು ಅನ್ವೇಷಣೆ ಮಾಡಿ ತಿಳ್ಕೊಂಡಿದ್ದೀವಿ. ಅಷ್ಟು ಪ್ರಗತಿ ಹೊಂದಿದ್ದೀವಿ. ಅದರ ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ, ಅಂದ್ರೆ ನಮ್ಮ ಶರೀರದ ಶಾಸ್ತ್ರನೂ ಕೂಡ ಬಹಳಷ್ಟು 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 ಮುಂದುವರೆದಿದೆ. ಇಷ್ಟಾದ್ರೂ ಕೂಡ ಇನ್ನೂ ಅನ್ವೇಷಣೆ ಮಾಡ್ತಕ್ಕಂಥದ್ದು ವಿಶ್ವವನ್ನು ನೋಡಿದಾಗ, ವಿಶ್ವದ ವಿಶಾಲತೆಯನ್ನು ನೋಡಿದಾಗ ನಾವು ಸಮುದ್ರದಲ್ಲಿ ಒಂದು ಹನಿ ಅಷ್ಟು ಮಾತ್ರನೇ ಸಂಶೋಧನೆ ಮಾಡಿದ್ದೀವಿ ಅನ್ನುವುದು ನಮ್ಮ ಅರಿವಿಗೆ ಬರುತ್ತೆ. ಆದರೂ ಕೂಡ ಮಾನವನ ಈ ಅನ್ವೇಷಣೆಯ ಹಸಿವು ಇನ್ನೂ ಕಡಿಮೆ ಆಗಿಲ್ಲ. ಇನ್ನೂ ಕೂಡ ತನ್ನ ಸೌಲಭ್ಯಗಳಿಗಾಗಿ ಇನ್ನೂ ಕೂಡ ನಮ್ಮ ಅನ್ವೇಷಣೆಯನ್ನು ಮುಂದುವರಿಸ್ತಾನೆ ಇದ್ದೀವಿ ಬಾಹ್ಯ ಪ್ರಪಂಚದಲ್ಲಿ. ಅಂದ್ರೆ ಇದರ ಹಿನ್ನೆಲೆಯಲ್ಲಿ ಇದು ಯಾವುದರ ಒಂದು ಸಂಕೇತ ಅಂದ್ರೆ ಇನ್ನೂ ನಾವು ಸುಗಮವಾಗಿ ಜೀವನ ಮಾಡಬೇಕು ಮತ್ತು ಅಡಚಣೆ ಇಲ್ಲದ ಜೀವನ ಮಾಡಬೇಕು, ಸಾಕಷ್ಟು ನಮ್ಮ ಅನುಕೂಲತೆಗಳನ್ನು ಪಡಿಬೇಕು, ನಮಗೆ ಆಡ್ತಕ್ಕಂಥ ಅಡಚಣೆಗಳನ್ನ ತೊಳಸ್ಕೊಳ್ಬೇಕು ಮತ್ತು ನಮ್ಮ ಜೀವನ ಕ್ರಮವನ್ನ ಸುಲಭವಾಗಿ ಮಾಡ್ಕೋಬೇಕು. ಈ ಒಂದು ಅನ್ವೇಷಣೆ ಹಿನ್ನೆಲೆಯಲ್ಲಿ ಇವೆಲ್ಲ ಇದೆ. ಅದರ ಜೊತೆಗೆ ನಾವು ಸುಖವಾಗಿ ಬದುಕಬೇಕು, ಮುಖ್ಯವಾಗಿ ಸಂತೋಷವಾಗಿ ಬದುಕಬೇಕು, ಆನಂದವಾಗಿ ಬದುಕಬೇಕು, ಸಂಘರ್ಷವಿಲ್ಲದ ಬದುಕಬೇಕು. ಇದು ನಮ್ಮ ಮುಖ್ಯ ಗುರಿ. ಆದರೆ ಮಾನವನ ಅನ್ವೇಷಣೆ ವೈಜ್ಞಾನಿಕವಾಗಿ ಅಷ್ಟು ಮುಂದುವರೆದಿದ್ರೂ ಕೂಡ ತನ್ನಲ್ಲಿ ತಾನು ತನ್ನ ಆನಂದವನ್ನು, ತನ್ನ ಸಂತೋಷವನ್ನು, ತನ್ನ ಸುಖ ಸೌಲಭ್ಯಗಳನ್ನು ಮತ್ತು ಆನಂದವಾಗಿ ಜೀವನ ಮಾಡ್ತಕ್ಕಂಥ ಒಂದು ಜೀವನ ಕ್ರಮವನ್ನ ಇನ್ನೂ ಕೂಡ ಪಡಿಬೇಕಾಗಿದೆ. ಅದು ಕನಸಿನ ರೂಪದಲ್ಲೇ ಇದೆ. ಅನೇಕ ಮಹಾತ್ಮರಿಗೆ ಅದು ಕೈಗೂಡಿರಬಹುದು, ಆದರೆ ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ಬಾಳ್ತಾ ಇರ್ತಕ್ಕಂಥ ನಮ್ಗೆ ಎಲ್ಲರಿಗೂ ಕೂಡ ಅದು ಗಗನ ಕುಸುಮವಾಗಿದೆ. ನಾವಿನ್ನೂ ಕೂಡ ಆ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿಯನ್ನ ಸಾಧಿಸಬೇಕಾಗಿದೆ. ಅಂದರೆ ನಾವು ಅನ್ವೇಷಣೆ ಮಾಡ್ತಾ ಇರೋದು ಏನನ್ನ, ಇದರ ಹಿನ್ನೆಲೆಯಲ್ಲಿ ಏನಿದೆ ಅಂದ್ರೆ ನಾವು ಈ ಎಲ್ಲ ಪ್ರಯತ್ನಗಳು, ಅಂದ್ರೆ ನಾವು ದುಡಿತಾ ಇದ್ದೀವಿ ಪ್ರತಿ ದಿನ, ಪ್ರತಿ ಕ್ಷಣದಲ್ಲೂ ಕೂಡ ಏನೋ ಆಗಬೇಕು, ಇದಾಗಬೇಕು, ಅದಾಗಬೇಕು, ಇದನ್ನು ಸಾಧನೆ ಮಾಡಬೇಕು, ಅದನ್ನು ಸಾಧನೆ ಮಾಡಬೇಕು, ಅಥವಾ ಈ ತರ ಸೇವೆ ಮಾಡಬೇಕು ಸಮಾಜಕ್ಕೆ, ಅಥವಾ ಈ ರೀತಿಯಾದ ಧಾರ್ಮಿಕ ಜೀವನವನ್ನು ನಡೆಸಬೇಕು, ಅಥವಾ ನೈತಿಕವಾದ ಜೀವನವನ್ನು ನಡೆಸಬೇಕು, ಹಿಂಗಿದ್ದರೆ ಒಳ್ಳೆಯದು ಅಂತ ಅನೇಕ ಯೋಜನೆಗಳನ್ನು ಹಾಕೊಂಡು ನಮ್ಮ ಜೀವನವನ್ನೇ ಅದಕ್ಕೆ ಮುಡುಪಾಗಿರ್ತೀವಿ. ಒಬ್ಬರು ಹಣ ಸಂಪಾದನೆ ಮಾಡಬಹುದು, ಒಬ್ಬರು ಅಧಿಕಾರ ಸಂಪಾದನೆಗೆ ಪ್ರಯತ್ನ ಮಾಡಬಹುದು, ಒಬ್ಬರು ಸಂಬಂಧಗಳಲ್ಲಿ ಸುಧಾರಣೆಗಾಗಿ ಪ್ರಯತ್ನ ಮಾಡಬಹುದು, ಒಬ್ಬರು ಸಮಾಜ ಸೇವೆಗಾಗಿ ತಮ್ಮನ್ನು ತಾವು ಅರ್ಪಿಸ್ಕೋಬಹುದು. ಆದರೆ ಇದರ ಹಿಂದೆ ಇರ್ತಕ್ಕಂಥ ಒಂದು ಪ್ರೇರಕ ಶಕ್ತಿ ಏನಂದ್ರೆ ಒಟ್ಟಿನಲ್ಲಿ ನಾವು ಸುಖವಾಗಿರ್ಬೇಕು. ಅಂದ್ರೆ ನಾವು ಬಯಸ್ತಾ ಇರೋದೇನನ್ನ, ನಾವು ಅನ್ವೇಷಣೆ ಮಾಡ್ತಾ ಇರೋದೇನನ್ನ ಅಂದ್ರೆ ನಾವು ಒಟ್ಟಿನಲ್ಲಿ ನಾವು ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ತೃಪ್ತಿ ಜೀವನ ನಡೆಸಬೇಕು, ಸಮಾಧಾನದಿಂದ ಇರಬೇಕು, ಇಂತಹ ವಿಷಯಗಳನ್ನ. ಮತ್ತು ನಮ್ಮ ಜೀವನದಲ್ಲಿ ದಿನನಿತ್ಯದ ಜೀವನದಲ್ಲಿ ಬರ್ತಕ್ಕಂಥ ದುಃಖವನ್ನು ದೂರ ಮಾಡ್ಕೋಬೇಕು, ಅಡಚಣೆಗಳನ್ನ ದೂರ ಮಾಡ್ಕೋಬೇಕು, ಮತ್ತು ಘರ್ಷಣೆ ಇಲ್ಲದ ಬದುಕನ್ನು ಬದುಕಬೇಕು, ಘರ್ಷಣೆಯುಕ್ತ ಸಮಾಜವನ್ನ ನಿವಾರಣೆ ಮಾಡಬೇಕು. ಈಗ ಎಲ್ಲಿ ನೋಡಿದ್ರೂ ಕೂಡ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ, ದೇಶಗಳ ಮಧ್ಯೆ ಘರ್ಷಣೆ ಇದೆ, ಮತ ಧರ್ಮಗಳ ಮಧ್ಯೆ ಇದು ಇದೆ, ಘರ್ಷಣೆ ಇದೆ. ಮಾನವನನ್ನು ಹಿಂಸೆ ಮಾಡೋದಕ್ಕೆ ಅನೇಕ ನೆಪಗಳನ್ನು ಹುಡ್ಕೊಳ್ತಾ ಇದ್ದಾರೆ. ಅದು ಹಿಂಸೆ ಅನ್ನೋದು ನಮ್ಮಲ್ಲಿ ಬೇರೂರಿದೆ. ಈ ಎಲ್ಲವನ್ನ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ನಾವು ಮತ್ತೊಂದು ದಿಕ್ಕಿನಲ್ಲಿ ಪ್ರಯಾಣ ಮಾಡಬೇಕಾದಂತಹ
ಅನಿವಾರ್ಯತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಜೆ ಕೆ ಅವರು ಹೇಳ್ತಾರೆ, ನಾನು ಸ್ವಲ್ಪ ಇದನ್ನು ಒರಟಾಗಿ ಹೇಳ್ತಾ ಇರಬಹುದು, ಆದ್ರೆ ನಮ್ಗೆಲ್ಲರಿಗೂ ಕೂಡ ಬೇಕಾಗಿರೋದು ಸುಖ ಸಂತೋಷಗಳು. ಅದು ಸ್ವಲ್ಪ ನಾನು ಒರಟಾಗಿ ಹೇಳ್ತಾ ಇರಬಹುದು, ಆದ್ರೆ ಇದು ವಾಸ್ತವ ಅಂತ ಹೇಳ್ತಾರೆ. ಯಾಕಂದ್ರೆ ಕೆಲವರು ಹೇಳ್ಬೋದು, ನಾನು ನನ್ನ ಸುಖಗಳನ್ನು ಕೂಡ ತ್ಯಾಗ ಮಾಡಿ ನಾನು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ, ಅದಕ್ಕಾಗಿ ಇದು ಇಷ್ಟು ನೀನು ಕೂಡ ನಿನ್ನ ಸುಖವನ್ನೇ ಸುಖ ಸಂತೋಷಗಳಲ್ಲಿ ಬಾಳ್ತಾ ಇದೀಯಾ ಅಂತ ಅಂದ್ರೆ ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ. ಯಾಕಂದ್ರೆ ನನ್ನ ಸುಖ ಸಂತೋಷಗಳನ್ನ ನಾನು ತ್ಯಾಗ ಮಾಡಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ತಿದ್ದೀನಿ ಅಂತ ಹೇಳಬಹುದು. ಆದರೆ ಆ ಸಮಾಜ ಸೇವೆಯಿಂದಲೂ ಕೂಡ ನಮಗೆ ಒಂದು ರೀತಿಯಾದಂತಹ ಸಮಾಧಾನ, ಸುಖ, ಸಂತೋಷ ಸಿಗುವಂತದ್ದೇ ಆಗಿರುತ್ತೆ. ಆದ್ದರಿಂದ ಯಾವ ಹಂತದಲ್ಲಿ ಏನೇ ಪ್ರಯತ್ನ ಮಾಡಿದರೂ ಕೂಡ ಕೊನೆಗೆ ನಾನು ದೇವರನ್ನು ಕಂಡುಹಿಡಿಯಬೇಕು, ಅಥವಾ ಸ್ವರ್ಗವನ್ನ ಪ್ರಾಪ್ತಿ ಆಗಬೇಕು, ಅಥವಾ ಜೀವನ್ಮುಕ್ತಿ ಪಡೆಯಬೇಕು ಅನ್ನತಕ್ಕಂಥ ಆಸೆಯ ಹಿನ್ನೆಲೆಯಲ್ಲೂ ಕೂಡ ಅದು ಏನು ಪ್ರಧಾನವಾಗಿ ಏನಿರುತ್ತೆ ಅಂದ್ರೆ ಅಲ್ಲೂ ಕೂಡ ನಾನು ಸುಖವಾಗಿ ಇರಬೇಕು. ಒಟ್ಟಿನಲ್ಲಿ ಘರ್ಷಣೆಯುಕ್ತ ಜೀವನದಿಂದ ಮುಕ್ತಿ ಹೊಂದಿ ಸುಖವಾದ ಜೀವನವನ್ನು ನಡೆಸುವುದಕ್ಕೆ ಏನೇನು ಬೇಕೋ ಅವೆಲ್ಲವನ್ನು ಪ್ರಯತ್ನ ಮಾಡ್ತೀನಿ. ಆದ್ದರಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಸುಖವನ್ನೇ ಬಯಸ್ತಾ ಇದ್ದೀವಿ. ಇದನ್ನು ನಾವು ಎಲ್ಲರೂ ಕೂಡ ಒಪ್ಕೋಬೇಕು. ಸುಖ ಅನ್ನುವುದು ಏನು? ಒಂದು ಅನುಭೂತಿ, ಒಂದು ಅನುಭವ. ಅದು ಯಾವ ರೀತಿ ಸಿಗುತ್ತೆ ಮತ್ತು ಯಾವುದರಿಂದ ಸಿಗುತ್ತೆ ಅಂದ್ರೆ, ಉದಾಹರಣೆಗೆ ನಾವು ಏನೋ ಒಂದು ವಸ್ತುವನ್ನ ಪಡಿತೀವಿ, ಅದರ ಆಸೆ ಪಡ್ತೀವಿ, ಆಸೆ ನೆರವೇರಿದ್ರೆ ಅದು ಸುಖಾನುಭೂತಿ ಆಗುತ್ತೆ. ಮತ್ತು ಯಾವುದೋ ಒಂದು ವಿಷಯಕ್ಕೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ತೀವಿ, ಯಾವುದೋ ಒಂದು ಸಮಸ್ಯೆಯಲ್ಲಿ ಸೇವೆ ಮಾಡ್ತೀವಿ, ಈ ರೀತಿ ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ತೃಪ್ತಿ ನಮಗಿರುತ್ತೆ. ವಿಜ್ಞಾನಿ ಆದ್ರೆ ತನ್ನ ಅನ್ವೇಷಣೆಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ನಿರಂತರವಾಗಿ ಸಂಶೋಧನೆಯಲ್ಲಿ ತೊಡಗಿರ್ತಾನೆ. ಆದರೆ ಬಾಹ್ಯ ಜಗತ್ತಿನ ಆಗು ಹೋಗುಗಳ ಮಧ್ಯೆ ಕೂಡ ನಿರಂತರವಾಗಿ ತನ್ನ ಕೆಲಸದಲ್ಲಿ ತಾನು ನಿರತನಾಗಿರ್ತಾನೆ. ಅಲ್ಲೂ ಕೂಡ ಆತನಿಗೆ ತೃಪ್ತಿ, ಸಂತೋಷ ಇರುತ್ತೆ. ಈ ರೀತಿಯಾಗಿ ಅನೇಕ ವಿಧಗಳಲ್ಲಿ ನಾವು ಸುಖವನ್ನು ಪಡೆಯತಕ್ಕಂಥ, ಸಂತೋಷ ಪಡೆಯತಕ್ಕಂಥ ಮಾರ್ಗಗಳನ್ನು ಹುಡ್ಕೊಂಡಿದ್ದೀವಿ. ಆದರೂ ಕೂಡ ನಮಗೆ ತೃಪ್ತಿ ಅನ್ನುವುದು ಇನ್ನೂ ಕೂಡ ಸಂಪೂರ್ಣವಾಗಿ ನಮಗೆ ಸಿಕ್ಕಿಲ್ಲ. ಯಾಕೆಂದ್ರೆ ನಮ್ಮ ಅನ್ವೇಷಣೆ ಏನಿದೆ ಅದು ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದೆ. ನಾವು ಇದಕ್ಕೆ ಒಂದು ವಿಚಾರವನ್ನ, ಈ ಸುಖಗಳ ಅನುಭೂತಿಯನ್ನ ನಾವು ಸ್ವಲ್ಪ ವಿಮರ್ಶೆ ಮಾಡೋಣ. ನಮಗೆ ಈ ಸುಖದ ಅನುಭೂತಿ ಎಲ್ಲಿ ಸಿಗುತ್ತೆ? ಆ ಅನುಭೂತಿ ಅಂದ್ರೆ ಆ ಅನುಭವ ಆಗಬೇಕಾದ್ರೆ ನಮಗಿರ್ತಕ್ಕಂಥ ಏಕೈಕ ಮಾರ್ಗ ನಮ್ಮ ಇಂದ್ರಿಯಗಳ ಮುಖಾಂತರನೇ ನಾವು ಸುಖವನ್ನು ಪಡಿಬೇಕು. ಅಂದರೆ ಯಾವುದೋ ಒಂದು ವಸ್ತು, ಒಂದು ವಿಷಯ, ಅಥವಾ ಒಬ್ಬ ಸಹಜೀವಿಗೆ ಅವರೊಂದಿಗೆ ನಾವು ಸಂಪರ್ಕ ಮಾಡ್ತಕ್ಕಂಥದ್ದು ನಮ್ಮ ಕಣ್ಣು, ಕಿವಿ, ಮೂಗು ಮತ್ತೆ ನಾಲಿಗೆ, ಇವುಗಳ ಮುಖಾಂತರ, ಪಂಚೇಂದ್ರಿಯ ಮುಖಾಂತರ ನಾವು ಜ್ಞಾನವನ್ನು ಪಡಿತೀವಿ. ಪಂಚೇಂದ್ರಿಯಗಳ ಮೂಲಕ ನಾವು ಜ್ಞಾನವನ್ನು ಪಡಿತೀವಿ. ಅಂದ್ರೆ ಆ ಜ್ಞಾನ ಯಾವ ರೀತಿ ನಮ್ಮ ಅನುಭವಕ್ಕೆ ಬರುತ್ತೆ ಅಂದ್ರೆ, ಪಂಚೇಂದ್ರಿಯಗಳು ಹೊರಗಿನ ಪ್ರಪಂಚದಲ್ಲಿ ವ್ಯವಹಾರ ಮಾಡುವುದಕ್ಕೆ ನನಗಿರ್ತಕ್ಕಂಥ ಅವಕಾಶ ಅವು 5 ಇಂದ್ರಿಯಗಳು. ಶಬ್ದದ ಮೂಲಕ, ಸ್ಪರ್ಶದ ಮೂಲಕ, ರಸ ಅಂದರೆ ಟೇಸ್ಟ್ ಅದರ ಮೂಲಕ, ವಾಸನೆಯ ಮೂಲಕ, ಇವೆಲ್ಲದರ ಮೂಲಕ ನಾನು ಅನುಭವಗಳನ್ನು ಪಡಿತೀನಿ ಹೊರಗಿನ ಪ್ರಪಂಚದಲ್ಲಿ. ಅದನ್ನು ಹೊರಗಿನ ಪ್ರಪಂಚದ ಜೊತೆ ವ್ಯವಹಾರ ಮಾಡೋದಕ್ಕೆ ಇರತಕ್ಕಂಥ ಒಂದು ಮಾರ್ಗ ಅದು. ಮತ್ತು ನಾನು ಪ್ರಪಂಚ ಹೇಗಿದೆ ಎಂದು ತಿಳಿದುಕೊಳ್ಳುವುದಕ್ಕಿರ್ತಕ್ಕಂಥ ಮಾರ್ಗನೂ ಅದೇನೆ. ಪ್ರತಿಯೊಂದನ್ನು ನಾನು ಒಂದು ವಸ್ತುವನ್ನ ಸಂಪರ್ಕ ಮಾಡಿದಾಗ, ಪಂಚೇಂದ್ರಿಯ ಮುಖಾಂತರ ಸಂಪರ್ಕ ಮಾಡಿದಾಗ ಅದು ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ತೇನೆ. ಅಂದ್ರೆ ನಾನು ಅದರೊಂದಿಗೆ ಹೆಂಗೆ ವರ್ತನೆ ಮಾಡಬೇಕು ಅನ್ನೋದನ್ನು ಕೂಡ ನನ್ನ ಅನುಭವಕ್ಕೆ ಬರುತ್ತೆ. ಈ ರೀತಿಯಾಗಿ ನಾನು
ಪಂಚೇಂದ್ರಿಯಗಳ ಮೂಲಕ ಈ ಪ್ರಪಂಚವನ್ನ ಸಂಪರ್ಕ ಮಾಡ್ಕೊಳ್ತೇನೆ. ಅಂದ್ರೆ ಅಲ್ಲಿ ಏನಿರ್ತಕ್ಕಂಥದ್ದು ಏನಂದ್ರೆ ಪ್ರತಿಯೊಂದು ವಸ್ತುವು ಕೂಡ ತನ್ನದೇ ಆದಂತಹ ವೈಬ್ರೇಷನ್ಸ್ ಇರುತ್ತೆ, ಅಂದ್ರೆ ತಾಡನಗಳಿರುತ್ತೆ. ಆ ಹೊರಗಿನ ತಾಡನಗಳು, ಪ್ರಪಂಚದ ಹೊರಗೆ ಇರ್ತಕ್ಕಂಥ ತಾಡನಗಳು ನಮ್ಮನ್ನ ಸಂಪರ್ಕ ಮಾಡಿದಾಗ ಅದು ನಮ್ಮ ನರಮಂಡಲದ ಮೂಲಕ ನಮ್ಮ ಮೆದುಳಿನ ಸೇರ್ಕೊಳ್ಳುತ್ತೆ. ಮೆದುಳಿನಲ್ಲಿ ಬರ್ತಕ್ಕಂಥ ಆ ತಾಡನಗಳ ಕೇಂದ್ರಗಳಿಂದ ಅದು ಅತಿವಾಯು ತತ್ವಗಳಿಂದ ಆಗಿರ್ತಕ್ಕಂತಹ ಮೆದುಳಿನ ಕೇಂದ್ರಗಳಿಗೆ ಪ್ರತಿಫಲನ ಆಗುತ್ತೆ. ಅಲ್ಲಿಂದ ಕಾಮದೇಹಕ್ಕೆ, ಕಾಮದೇಹದ ಕೇಂದ್ರಗಳಿಗೆ ಅದು ರವಾನೆ ಆಗುತ್ತೆ. ಅಲ್ಲಿ ನಮಗೆ ಅದರ ಅನುಭವ ಯಾವ ರೀತಿ ಆಗುತ್ತೆ ಅಂದ್ರೆ ಅದುವರೆಗೂ ತಾಡನಲಾಗಿರ್ತಕ್ಕಂಥ ವೈಬ್ರೇಷನ್ಸ್ ಅಂತ ಹೇಳ್ತೀವಲ್ವಾ, ವೈಬ್ರೇಷನ್ಸ್ ಆಗಿರ್ತಕ್ಕಂಥ ಆ ಒಂದು ಸ್ಪಂದನೆಗಳು, ನಮಗೆ ಆ ಸ್ಪಂದನೆಗಳು ಕಾಮದೇಹವನ್ನು ತಲುಪಿದಾಗ ಅವು ಏನಾಗುತ್ತೆ, ಸ್ಪಂದನೆಗಳು ಸೆನ್ಸೇಷನ್ಸ್ ಅನ್ಸುತ್ತೆ. ಅಂದ್ರೆ ಅನುಭೂತಿ, ಅಂದ್ರೆ ಇಂದ್ರಿಯಗಳಿಂದ ಬಂದಿರತಕ್ಕಂತ ಒಂದು ಆ ಸ್ಪಂದನೆಗಳು ಇಂದ್ರಿಯಾನುಭೂತಿಯಾಗಿ ನಮಗೆ ಗೋಚರವಾಗುತ್ತೆ, ನಮಗೆ ನಮ್ಮ ಅರಿವಿಗೆ ಬರುತ್ತೆ. ಅಂದರೆ ಆ ಕೇವಲ ಸ್ಪಂದಗಳಾಗಿರ್ತಕ್ಕಂಥ ಅವು ಅನುಭೂತಿಗಳಾಗಿ ಮಾರ್ಪಾಡಾಗುವುದು ನಮ್ಮ ಕಾಮದೇಹದಲ್ಲಿ. ಅಲ್ಲಿಂದ ಮುಂದಕ್ಕೆ ನಮ್ಮ ಪ್ರಜ್ಞೆ ಇನ್ನೂ ಕೂಡ ಅದನ್ನ ಮೇಲಿನ ಮಟ್ಟಕ್ಕೆ ರವಾನೆ ಮಾಡುತ್ತೆ, ಅಥವಾ ಮನಸ್ಸು ಅಲ್ಲಿ ಪ್ರವೇಶ ಮಾಡುತ್ತೆ. ಅಂದರೆ ಈ ಅನುಭವ, ನನಗಾಗಿರ್ತಕ್ಕಂಥ ಅನುಭವ ಆಹ್ಲಾದಕರವಾಗಿದೆಯಾ, ಕಂಫರ್ಟ್ ಆಗಿದೆಯಾ, ಡಿಸ್ಕಂಫರ್ಟ್ ಆಗಿದೆಯಾ, ಅಂದ್ರೆ ಅನಾನುಕೂಲವಾಗಿದೆಯಾ, ನನಗೆ ವಿರುದ್ಧವಾಗಿ, ಅಂದ್ರೆ ನಾನು ಏನು ಬಯಸಿದ್ದೇನೆ ಅದಕ್ಕೆ ವಿರುದ್ಧವಾಗಿದೆಯಾ, ಅಥವಾ ಅನ್ಕಂಫರ್ಟಬಲ್ ದುಃಖಕರವಾಗಿದೆಯಾ ಅನ್ನತಕ್ಕಂಥದ್ದನ್ನ ಕಾಮದೇಹ ನಮಗೆ ಸೂಚನೆ ಕೊಡುತ್ತೆ. ಅದರಲ್ಲಿ ಮನಸ್ಸು ಪ್ರವೇಶ ಮಾಡಿ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳುತ್ತೆ. ಅಲ್ಲಿಗೆ ಏನಾಯ್ತು, ಹೊರಗಡೆಯಿಂದ ಬಂದಿರತಕ್ಕಂಥ ಆ ಸ್ಪಂದನೆ, ಯಾವ ವಸ್ತುವಿನಿಂದ ಆ ಸ್ಪಂದನೆ ಬಂದಿದೆಯೋ ಆ ವಸ್ತುವಿನ ಬಗ್ಗೆ ಒಂದು ಅರಿವು ಮೂಡಿತು. ಏನು, ಈ ವಸ್ತು ನನಗೆ ಸುಖ ಕೊಡುತ್ತೆ, ಅಥವಾ ಈ ವಸ್ತು ನನಗೆ ದುಃಖ ಕೊಡುತ್ತೆ, ಈ ವಸ್ತು ನನಗೆ ತೊಂದರೆ ಕೊಡುತ್ತೆ, ಈ ವಸ್ತು ನನಗೆ ಅನುಕೂಲಕರವಾಗಿದೆ ಅನ್ನುವ ಒಂದು ಜ್ಞಾನವನ್ನ ಈ ಒಂದು ಪ್ರಕ್ರಿಯೆಯಲ್ಲಿ ಮನಸ್ಸು ಕಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಯಾವುದೇ ತೊಂದರೆ ಇಲ್ಲ. ಅಂದ್ರೆ ಪ್ರಪಂಚವನ್ನು ಅರಿತಾ ಇದ್ದೀವಿ ನಾವು, ಈ ವಸ್ತುವಿನ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕು, ಈ ಮನುಷ್ಯನ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕು, ಈ ವಿಚಾರದ ಬಗ್ಗೆ ನನ್ನ ಜ್ಞಾನ ಹೆಂಗೆ ಕೆಲಸ ಮಾಡಬೇಕು ಅನ್ನುವುದರ ತಿಳುವಳಿಕೆ ಪಡೆಯುವುದಕ್ಕೆ ಇರತಕ್ಕಂಥ ಮಾರ್ಗ ಅದು. ಅಲ್ಲಿವರೆಗೂ ಸರಳವಾಗಿರ್ತಕ್ಕಂಥ ಮಾರ್ಗ ಅದೇನಾಗುತ್ತೆ, ಮನಸ್ಸು ಪ್ರವೇಶ ಮಾಡಿದ ಮೇಲೆ ಅದನ್ನ ನೆನಪಿನಲ್ಲಿಟ್ಟುಕೊಂಡು ಆ ಬಂದಿರತಕ್ಕಂಥ ಅನುಭವವನ್ನ ಮತ್ತೆ ಮೆಲುಕು ಹಾಕುತ್ತೆ, ಅಂದ್ರೆ ನೆನಪಿಸ್ಕೊಳ್ಳುತ್ತೆ, ಜ್ಞಾಪಕದಲ್ಲಿ ಇಟ್ಕೊಳ್ಳುತ್ತೆ. ಇದೆಲ್ಲ ಮನಸ್ಸಿನಲ್ಲಿ ಇರ್ತಕ್ಕಂಥ ಅದರ ಒಂದು ಸಾಮರ್ಥ್ಯಗಳು, ಮನಸ್ಸಿಗೆ ಇರತಕ್ಕಂಥ ಸಾಮರ್ಥ್ಯಗಳಿವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳೋದು. ಆ ನೆನಪಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಮತ್ತೆ ಹಿಂದಕ್ಕೆ ತಗೊಂಡು ಅದನ್ನು ನಮರು ಹಾಕೋದು, ನೆನೆಸ್ಕೊಳ್ಳೋದು, ಮತ್ತೆ ಆ ಸುಖಾನುಭೂತಿಯನ್ನು ಮತ್ತೆ ಪಡಿಬೇಕು ಅಂತ ಆಸೆ ಪಡ್ತಕ್ಕಂಥದ್ದು. ಇದು ಸರಳವಾದ ಆಸೆ. ಈ ಆಸೆ ಸರಳವಾಗಿದ್ರೆ ಅಲ್ಲಿವರೆಗೂ ಪರವಾಗಿಲ್ಲ, ಅಲ್ಲಿಗೆ ನಿಲ್ಸಲ್ಲ ಅದು. ಮನಸ್ಸು ತನ್ನ ಕೆಲಸವನ್ನು ನಿಲ್ಲಿಸಲ್ಲ, ರೆಕಾರ್ಡ್ ಮಾಡೋದು, ಅದನ್ನ ದಾಖಲಾತಿ ಮಾಡ್ಕೊಳ್ಳೋದು, ಪ್ರತಿಯೊಂದು ವಸ್ತುವಿನ ಸ್ವಭಾವವನ್ನು ನಮಗೇನು ಅನುಭವ ಆಗಿದೆ ಅದರ ಬಗ್ಗೆ ಅದು ದಾಖಲಾತಿ ಮಾಡ್ಕೊಳ್ಳೋದು, ನಮಗೆ ಹಿತಕರವಾಗಿದ್ದರೆ ಮತ್ತೆ ಅದನ್ನು ಪಡಿಬೇಕಂತ ಆಸೆ ಪಡ್ತಕ್ಕಂಥದ್ದು. ಈ ಆಸೆ ಪದೇ 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 ನಾವು ರಿಪೀಟ್ ಮಾಡೋದ್ರಿಂದ, ಮೆಲುಕು ಹಾಕೋದ್ರಿಂದ ಆ ಸುಖಾನುಭೂತಿ ಉಂಟಾಗುತ್ತೆ. ಮೆಲುಕು ಹಾಕುವುದರಿಂದಲೂ ಕೂಡ ಸುಖಾನುಭೂತಿ ಉಂಟಾಗುತ್ತೆ. ಅಂದ್ರೆ ನಾವು ಯಾವತ್ತೋ ಒಂದು ಚಾಕ್ಲೇಟ್ ತಿಂದಿದ್ರೆ, ತುಂಬಾ ರುಚಿಕರವಾಗಿದ್ದರೆ ಅದನ್ನ ಮತ್ತೆ ಮೆಲುಕು ಹಾಕಿದಾಗ ಆ ರಸ ಗ್ರಂಥಿಗಳಿಗೆ ಪ್ರಚೋದನೆ ಕೊಟ್ಟು ಮತ್ತೆ ನಮ್ಮಲ್ಲಿ ಬಾಯಿ ನೀರೂರುತ್ತೆ. ಅಲ್ಲಿಗೆ ಏನಾಯ್ತು ಅಂದ್ರೆ ನಮ್ಮಷ್ಟಕ್ಕೆ ನಾವೇ ನಮ್ಮ ಗ್ರಂಥಿಗಳನ್ನ ಪ್ರಚೋದನೆ ಮಾಡಿಕೊಂಡು ಆ ಸುಖಾನುಭೂತಿಯನ್ನ ಪಡ್ಕೊಳ್ತೀವಿ. ಇದು ಸರಿ, ಸುಖಾನುಭೂತಿ ಪಡ್ಕೊಳ್ಳುವವರೆಗೂ ಸರಿ, ಅಂದ್ರೆ ಸುಖದ ನೆನಪಿನಲ್ಲಿ ಇರುವವರೆಗೂ ಸರಿನೇ, ಇದು ಒಳ್ಳೆಯದೇ. ಆದ್ರೆ ಮನಸ್ಸು ಇದು ಸುಖ, ಇದನ್ನೇ ನೆನೆಸ್ಕೋಬೇಕು ಅಂತೇನಿಲ್ಲ. ಅಲ್ಲಿಂದ ಅದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ
ಅಂದ್ರೆ ದುಃಖದ ಅನುಭೂತಿಗಳನ್ನು ಕೂಡ ಮೆಲುಕು ಹಾಕೊಳ್ಳುತ್ತೆ. ಅಲ್ಲಿಗೇನಾಯ್ತು, ಒಂದು ಸಲ ಈ ಟಿವಿನಲ್ಲಿ ಒಂದು ಸಲ ಏನಾದರೂ ಘಟನೆ ನಡೆದಾಗ ಆ ದಿನ ಪೂರ್ತಿ ಅದನ್ನೇ ರಿವೈಂಡ್ ಮಾಡಿ ಅದನ್ನೇ ತೋರ್ತಾ ಇರ್ಸಲ್ಲ. ಒಂದು ಸಲ ಒಬ್ಬರಿಗೆ ಒಂದು ಏಟ್ ಹಾಕಿದ್ರೆ ಅದನ್ನ 2 ದಿನ ಬೇಕಾದ್ರೆ ಅದನ್ನ ಎಳೆದು ಅದನ್ನೇ ತೋರಿಸ್ತಾ ಇರ್ತಾರೆ. ನಮ್ಮ ಮನಸ್ಸು ಕೂಡ ಅದೇ ಕೆಲಸ ಮಾಡುತ್ತೆ. ಪದೇ ಪದೇ ನಮಗಾಗಿರ್ತಕ್ಕಂಥ ಅವಮಾನವನ್ನ, ನಮಗಾಗಿರ್ತಕ್ಕಂಥ ತೊಂದರೆಯನ್ನ, ನಮಗೆ ಎಲ್ಲಾದರೂ ಕೆಟ್ಟ ವಿಷಯಗಳನ್ನ ಅದನ್ನು ಕೂಡ ಮೇಲ್ಕ್ ಹಾಕೊಳ್ಳುತ್ತೆ. ಅಂದ್ರೆ ನಾವು ಸುಖ ಮತ್ತು ದುಃಖಗಳ ಒಂದು ಅನುಭೂತಿಗಳಲ್ಲಿ, ಆ ಒಂದು ವಿಚಾರದಲ್ಲಿ ನಿರಂತರವಾಗಿ ತೊಳಸ್ಕೊಂಡು ಅಲ್ಲೇ ಚಕ್ರ ಹೊಡಿತಾ ಇರ್ತೀವಿ. ಅಂದರೆ ನಮ್ಮ ಕ್ಷೇತ್ರ ಸುಖ ಮತ್ತು ದುಃಖಗಳ ಒಂದು ಪರಿಮಿತಿಗೆ ಒಳಪಟ್ಟಿರುತ್ತೆ. ಅಲ್ಲಿಂದ ನಮ್ಮ ಪ್ರಜ್ಞೆ ಮುಂದುವರಿಬೇಕಾದ್ರೆ ಅದರ ಸ್ವಭಾವವನ್ನು ತಿಳ್ಕೋಬೇಕು. ಅಂದ್ರೆ ನಮಗೆ ಕೊಡ್ತಕ್ಕಂಥ ಸುಖ ಕೊಡ್ತಕ್ಕಂಥ ಅಥವಾ ದುಃಖ ಕೊಡ್ತಕ್ಕಂಥ ವಸ್ತುಗಳು ಎಲ್ಲಿದೆ? ನಮ್ಮಿಂದ ಹೊರಗಡೆ ಇದೆ. ನಮಗೆ ಆ ಅನುಭೂತಿ ಆಗ್ತಾ ಇರೋದಲ್ಲಿ ಸುಖದ ಅನುಭೂತಿ ಅಥವಾ ದುಃಖದ ಅನುಭೂತಿ ಆಗ್ತಾ ಇರೋದಲ್ಲಿ ನಮ್ಮ ಕಾಮದೇಹದಲ್ಲಿ. ಇದು ಸ್ಪಷ್ಟವಾಗುತ್ತೆ. ಅಂದರೆ ಸುಖದ ಅನುಭೂತಿ ಕೊಡ್ತಕ್ಕಂಥ ಅಥವಾ ದುಃಖದ ಅನುಭೂತಿ ಕೊಡ್ತಕ್ಕಂಥ ಗ್ರಂಥಿಗಳಿರುವುದಲ್ಲಿ ನಮ್ಮ ಕಾಮದೇಹದ ಕೇಂದ್ರಗಳಲ್ಲಿ. ಅದಕ್ಕೆ ಪ್ರಚೋದನೆ ಸಿಗ್ತಾ ಇರುವುದಲ್ಲಿ ಹೊರಗಿನ ಪ್ರಪಂಚದಲ್ಲಿ ಇರ್ತಕ್ಕಂತಹ ವಸ್ತುಗಳಾಗ್ಬೋದು, ವಿಷಯ ಆಗ್ಬೋದು, ಅಥವಾ ಸಮಾಚಾರ ಆಗ್ಬೋದು, ಅಥವಾ ಒಬ್ಬ ಮನುಷ್ಯ ಆಗಿರ್ಬೋದು, ಸಹಜೀವಿ ಆಗಿರ್ಬೋದು. ಹೊರಗೆ ಇರ್ತಕ್ಕಂಥ ವಸ್ತುಗಳು ನಮಗೆ ಪ್ರಚೋದನೆ ಕೊಡ್ತಾ ಇದೆ. ನಾವೇನ್ ಅಂದ್ಕೊಳ್ತಾ ಇದ್ದೀವಿ? ನನಗೆ ಸುಖ ಸಿಗ್ತಾ ಇರೋದು ಅಥವಾ ದುಃಖ ಸಿಗ್ತಾ ಇರೋದು ಅವುಗಳಿಂದಲೇ ಅನ್ನತಕ್ಕಂಥ ಒಂದು ಮಿಸ್ಕನ್ಸೆಪ್ಷನ್ ಅಂತ ಹೇಳ್ತೀವಲ್ಲ, ಒಂದು ಭ್ರಾಂತಿಗೆ ಒಳಗಾಗ್ತೀವಿ. ಅಲ್ಲಿ ನಿಜವಾಗಲೂ ಕೂಡ ಆ ವಸ್ತುಗಳ ಪ್ರಚೋದನೆ ಕೊಡುವುದಷ್ಟೇ ಅದರ ಕೆಲಸ. ಅಂದ್ರೆ ಆ ಸ್ಪಂದನೆಗಳ ಮುಖಾಂತರ ನಾವೇನು ಪಡಿತಾ ಇದ್ದೀವಿ ಅದು ಆ ವಸ್ತುವಿನಲ್ಲಿ ಸುಖ ಕೊಡ್ತಕ್ಕಂಥದ್ದಾಗ್ಲಿ ದುಃಖ ಕೊಡ್ತಕ್ಕಂಥದ್ದಾಗಲಿ ಯಾವುದೂ ಇಲ್ಲ. ಆ ಸಮಾಚಾರನೇ ಅದರಲ್ಲಿಲ್ಲ. ಆ ಕೇಂದ್ರಗಳನ್ನ ಉತ್ತೇಜನ ಕೊಡ್ತಕ್ಕಂಥ, ಅದನ್ನ ಪ್ರಚೋದನೆ ಕೊಡ್ತಕ್ಕಂಥ ವಿಷಯ ಮಾತ್ರ ಅದರಲ್ಲಿದೆ. ಅಲ್ಲಿ ಏನಾಯ್ತು? ನಮ್ಮ ಸುಖಕ್ಕೆ ಕಾರಣ ಅಂತ ನಾವೇನ್ ಹೇಳ್ತೀವಿ? ಯಾರನ್ನ ನೋಡ್ತೀವಿ? ನಮ್ಮ ದುಃಖಕ್ಕೆ ಕಾರಣ ಅಂತ ಯಾರನ್ನ ನೋಡ್ತೀವಿ? ಈ ಮನುಷ್ಯನಿಂದ ನಾನು ದುಃಖ ಬರ್ತಾ ಇದೆ, ಈ ವಸ್ತುವಿನಿಂದ ನಾನು ಸುಖ ಬರ್ತಾ ಇದೆ ಅನ್ನೋದನ್ನ ಪದೇ ಪದೇ ಚಿಂತನೆ ಮಾಡಿ ಅದನ್ನ ನನ್ನ ಮನಸ್ಸಿನಲ್ಲಿ ಸ್ಥಿರ ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ? ಆ ವಸ್ತುವಿಗೂ ನನಗೂ ಭಾವನಾತ್ಮಕವಾದ ಸಂಬಂಧ ಏರ್ಪಡುತ್ತೆ. ಅಂದ್ರೆ ಈ ವಸ್ತುವನ್ನು ನಂಬ್ಕೊಂಡ್ರೆ ನಾನು ಪ್ರತಿದಿನ ಸುಖ ಪಡ್ಬೋದು, ಈ ಮನುಷ್ಯನಿಂದ ನಾನು ಸುಖ ಪಡ್ಬೋದು ಅನ್ನತಕ್ಕಂಥದ್ದನ್ನ. ಆದರೆ ಅದು ಕ್ಷಣಿಕ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ಬಿಡ್ತದೆ. ಅಂದ್ರೆ ಯಾವ ವಸ್ತುವಿನಿಂದ ನಾವು ಸುಖ ಪಡುತ್ತೆ ಅಂತ ಹೊಂದ್ಕೊಳ್ತೀವೋ, ಅದನ್ನ ಪಡಿತೀವೋ, ಅದನ್ನು ಹೊಂದುವುದಕ್ಕೆ ಜೀವಮಾನ ಪರ್ಯಂತ ಪ್ರಯತ್ನ ಮಾಡಿ ನಮ್ಮದಾಗಿಸ್ಕೊಳ್ತೀವೋ, ಯಾವ ಮನುಷ್ಯನನ್ನ ನಾವು ನಂಬಿ ನನಗೆ ಸುಖ ಇವನಿಂದ ಸಿಗುತ್ತೆ ಅಂತ, ಇವರಿಂದ ಸಿಗುತ್ತೆ ಅಂತ ನಾವು ಅವರನ್ನ ನಮ್ಮವರನ್ನಾಗಿ ಮಾಡ್ಕೊಳ್ತೀವೋ, ಅದು ಕ್ಷಣಕಾಲ ಮಾತ್ರ. ಮತ್ತು ಇನ್ನೊಂದು ಸಂದರ್ಭದಲ್ಲಿ ಯಾಕಪ್ಪ ಈ ವಸ್ತುವನ್ನು ಪಡೆದೆ, ಇದಿರುವುದರಿಂದಲೇ ನನಗೆ ನೆಮ್ಮದಿ ಹಾಳಾಯ್ತು, ಈ ಮನುಷ್ಯನಿಂದಲೇ ನನಗೆ ನೆಮ್ಮದಿ ಹಾಳಾಯ್ತು ಅನ್ನತಕ್ಕಂಥ ಒಂದು ಅನುಭವ ನಮಗೆ ಶೀಘ್ರದಲ್ಲೇ ಒಂದಲ್ಲ ಒಂದು ದಿವಸ ನಮಗಾಗುತ್ತೆ. ಅಂದರೆ ನಮ್ಮ ಡಿಪೆಂಡೆನ್ಸಿ ಅನ್ನೋದಿದೆಯಲ್ಲ, ನಮ್ಮ ಸುಖಕ್ಕಾಗಿ ಹೊರಗಿನ ವಸ್ತುಗಳ ಡಿಪೆಂಡೆನ್ಸಿ ಇದೆಯಲ್ಲ, ಅದು ಕರಗುವವರೆಗೂ ಕೂಡ, ಈ ಜ್ಞಾನ ಬರುವವರೆಗೂ ಕೂಡ ಅದು ಕರಗುವುದಿಲ್ಲ. ನಾವು ಅದರ ಮೇಲೆ ಅವಲಂಬನೆ ಆಗ್ತೀವಿ. ಅಂದ್ರೆ ನನಗೆ ಸುಖ ತಂದು ಕೊಡ್ತಕ್ಕಂಥ ವಸ್ತು ಆಚೆ ಇದೆ. ಅದಕ್ಕೆ ಒಂದು ಉದಾಹರಣೆ ಅಂದ್ರೆ, ಒಂದು ಬಲ್ಪ್ ನನ್ನಲ್ಲಿದೆ, ನನ್ನ ಹೃದಯದಲ್ಲಿದೆ ಅಂದ್ಕೊಳ್ಳೋಣ. ಅದರ ಸ್ವಿಚ್ ಮಾತ್ರ ಬೇರೆಯವ್ರ ಕೈಯಲ್ಲಿದೆ. ಅಂದ್ರೆ ನನ್ನ ಸಂಗಾತಿ ಕೈಯಲ್ಲಿ ಆಗ್ಬೋದು, ನನ್ನ ವಸ್ತುಗಳಲ್ಲಿ ಆಗ್ಬೋದು. ಅದು ಆಡ್ದಂಗೆ ನಾನು ಆಡ್ಬೇಕು. ಅಂದ್ರೆ ನಿಯಂತ್ರಣ ನನ್ನಲ್ಲಿ ಇಲ್ಲ. ಆ ನಿಯಂತ್ರಣ ಎಲ್ಲಿವರೆಗೂ ಕೂಡ ಆಚಿನ ವಸ್ತುಗಳಲ್ಲಿ ಇರುತ್ತೋ ಅಲ್ಲಿವರೆಗೂ ಕೂಡ
ನನಗೆ ಶಾಂತಿ ನೆಮ್ಮದಿ ಅನ್ನೋದು ತಾತ್ಕಾಲಿಕ ಕ್ಷಣಿಕವಾಗಿರುತ್ತೆ. ಅವರ ಆಡಿಸದಂಗೆ ಅಲ್ಲಿ ಸ್ವಿಚ್ ಆಫ್ ಆನ್ ಮಾಡೋದು ಅವ್ರ ಹತ್ರ ಇರುತ್ತೆ, ಆದರೆ ಅದರ ಅನುಭವ ನಮ್ಗಾಗ್ತಾ ಇರುತ್ತೆ. ಇದು ನಾವು ಡಿಪೆಂಡ್ ಆಗೋದಕ್ಕೆ, ಅಂದ್ರೆ ನಾವು ಆಧಾರ ಕೊಡೋದಕ್ಕೆ, ಅವ್ರ ಮೇಲೆ ಆಧಾರ ಕೊಡೋದಕ್ಕೆ ಇದು ಮುಖ್ಯವಾದ ಕಾರಣ. ಅವ್ರಿಗೂ ನಮಗೂ ಬಂಧನಕ್ಕೆ ಯಾಕೆ ಸಿಕ್ಕಾಕೊಳ್ತೀವಿ ಅಂದ್ರೆ, ಯಾವುದನ್ನು ನಾವು ನಮ್ಮ ಹತ್ರಕ್ಕೆ ಸೇರಿಸ್ಕೊಂಡು ಬಂಧನದಲ್ಲಿ ಯಾಕೆ ಸಿಕ್ಕಾಕೊಳ್ತೀವಿ ಅಂದ್ರೆ ಇದು ಮುಖ್ಯವಾದ ಕಾರಣ. ಜೆ.ಕೆ. ಅವರು ಹೇಳ್ತಾರೆ, ಡಿಪೆಂಡೆನ್ಸಿ ಅನ್ನೋದು ಯಾವುದೇ ರೂಪದಲ್ಲಿದ್ದರೂ ಕೂಡ ಅದು ದುಃಖವನ್ನ ತಂದುಕೊಡುತ್ತೆ. ಡಿಪೆಂಡೆನ್ಸಿ ಅನ್ನೋದು ಯಾವುದೇ ರೂಪದಲ್ಲಿ ಕೂಡ ಅದು ದುಃಖವನ್ನ ತಂದುಕೊಡುತ್ತೆ. ಡಿಪೆಂಡೆನ್ಸಿ ಅಂದ್ರೆ ನಾವು ಅವಲಂಬನೆ ಇಲ್ದಿರ ನಾವು ಜೀವನ ಮಾಡಕ್ಕಾಗುತ್ತಾ? ಸಾಧ್ಯ ಇಲ್ಲ. ಗಾಳಿ ಇಲ್ದೇ ಅದ್ರ ಮೇಲೆ ಡಿಪೆಂಡೆನ್ಸಿ ಆಗ್ಬೇಕಾಗುತ್ತೆ, ಪಂಚಭೂತಗಳಲ್ಲಿ ನಾವು ಡಿಪೆಂಡೆನ್ಸಿ ಆಗ್ಬೇಕಾಗುತ್ತೆ. ಅಥವಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನನಗೆ ಬಟ್ಟೆ ಒಗೆದು ಐರನ್ ಮಾಡ್ಕೊಡುವನಿದ್ದಾನಲ್ವಾ, ಅವನ ಮೇಲೂ ಕೂಡ ನಾನು ಅವಲಂಬನೆ ಆಗಬೇಕಾಗಿದೆ. ದಿನನಿತ್ಯದ ಜೀವನದಲ್ಲಿ ನನ್ನ ಆಹಾರವನ್ನು ನಾನು ತಯಾರು ಮಾಡ್ಕೊಳಕ್ ಆಗೋದಿಲ್ಲ. ನನ್ನ ಆಹಾರ ತಯಾರು ಮಾಡಿಕೊಡುವ ಬೇರೆ ರೈತರಿದ್ದಾರೆ, ಅವ್ರ ಮೇಲೆ ನಾನು ಆಧಾರ ಪಟ್ಟಿದ್ದೀನಿ. ಈ ರೀತಿ ದಿನನಿತ್ಯದ ಜೀವನದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಒಬ್ಬರಿಗೊಬ್ಬರು ಸಹಕಾರದಿಂದ ಆಧಾರವಾಗಿ ಇಟ್ಟುಕೊಂಡೇ ಬದುಕ್ತಾ ಇದೀವಿ. ಈ ಡಿಪೆಂಡೆನ್ಸಿ ಎಲ್ಲ ಜೆ.ಕೆ. ಅವರು ಹೇಳ್ತಾ ಇರೋದು ಮಾನಸಿಕವಾದ ಅವಲಂಬನೆ, ಎಮೋಷನಲ್ ಅವಲಂಬನೆ. ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ. ಅಂದ್ರೆ ಅದರ ಬಂಧನದಲ್ಲಿ ಸಿಕ್ಕಾಕೊಳ್ತಕ್ಕಂಥ ಈ ವಿಚಾರಗಳಿದೆಯಲ್ಲ, ಅದರ ಬಗ್ಗೆ ನಮ್ಮನ್ನ ಒಂದು ಮೂಲೆಗೆ ತಳ್ಳಿ ನಾವು ಒಂದು ಗೂಡಲ್ಲಿ ಕೂಡಿಸ್ತಕ್ಕಂಥ ಒಂದು ವಿಚಾರ ಇದೆಯಲ್ಲ, ಅಲ್ಲಿ ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಇದಕ್ಕೆ ಓಶೋರವರ ಒಂದು ಉದಾಹರಣೆಯನ್ನು ಕೂಡ ತಗೋಬಹುದು. ಓಶೋರವರ ಜೀವನದಲ್ಲಿ ಅವ್ರಿಗೊಬ್ಬ ಶಿಷ್ಯ ಇರ್ತಾರೆ. ಅವನು ತುಂಬಾ ಪ್ರಖ್ಯಾತಿ ಆಗಿರ್ತಕ್ಕಂಥ ಪೇಂಟರ್, ಚಿತ್ರಕಲಾಕಾರನು. ಪ್ರಪಂಚದಲ್ಲೆಲ್ಲ ಅವನ ಪೇಂಟಿಂಗ್ಸು ಚಿತ್ರ ಪ್ರದರ್ಶನಗಳಲ್ಲಿ ಪ್ರದರ್ಶನ ಮಾಡಿರ್ತಾನೆ, ಅನೇಕ ಅವಾರ್ಡ್ಗಳನ್ನ ತಗೊಂಡಿರ್ತಾನೆ. ಅಂತ ಒಬ್ಬ ಶಿಷ್ಯ ಓಶೋರವ್ರ ಹತ್ರ ಬಂದು, ಈ ರೀತಿ ನನ್ನ ಚಿತ್ರ ಕಲೆಗಳೆಲ್ಲ ತಂದಿದ್ದೀನಿ, ಅನೇಕ ಕಡೆ ಪ್ರದರ್ಶನ ಮಾಡಿದ್ದೀನಿ, ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದೀನಿ, ತಮಗೂ ಒಂದ್ಸಲ ಇದನ್ನ ತೋರಿಸ್ಬೇಕು ಅಂತ ನನ್ನ ಬಯಕೆ, ದಯವಿಟ್ಟು ಇದನ್ನ ನೀವು ಇದನ್ನ ನೋಡ್ಬೇಕು ಅಂತ. ಅದಕ್ಕೆ ಅವ್ರು ಒಪ್ಕೊಳ್ತಾರೆ, ಅವ್ರಿಗೂ ತೋರಿಸ್ತಾರೆ. ತುಂಬಾ ಅದ್ಭುತವಾಗಿ ಬರೆದಿರ್ತಾನೆ. ಆ ಕಲರ್ಸ್ ಕಾಂಬಿನೇಷನ್ಸ್ ಇದೆಯಲ್ಲ, ಸಂಯೋಜನೆ ಮತ್ತು ಬರೆದಿರ್ತಕ್ಕಂಥ ರೀತಿ ಮತ್ತು ಆ ಆರ್ಟಿಸ್ಟಿಕ್ ಅವೆಲ್ಲ ಟೆಕ್ನಿಕಲ್ ಆಗಿ ಮತ್ತು ಅದರಲ್ಲಿ ಇರ್ತಕ್ಕಂಥ ಜೀವಂತಿಕೆ ಇವೆಲ್ಲವೂ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಆ ಚಿತ್ರ ಕಲೆಗಳು ಅವನು ಬರೆದಿರ್ತಕ್ಕಂಥದ್ದು ತುಂಬಾ 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 ಚೆನ್ನಾಗಿರುತ್ತೆ. ಆದರೆ ಆ ಚಿತ್ರಗಳೆಲ್ಲವನ್ನು ಹಿನ್ನೆಲೆ ನೋಡಿದ್ರೆ, ಆ ಚಿತ್ರಗಳಲ್ಲಿ ಅರಣ್ಯಗ್ನವಾಗಿರ್ತಕ್ಕಂಥ ಚಿತ್ರಗಳು, ಅಸಭ್ಯವಾಗಿರ್ತಕ್ಕಂಥ ಚಿತ್ರಗಳು, ಈ ರೀತಿಯಾಗಿ ಅವನು ಪ್ರತಿಯೊಂದನ್ನು ಕೂಡ ಅದೇ ರೀತಿ ಬರೆದಿರ್ತಾನೆ. ಆಗ ಅವ್ರಿಗೆ ಓಶೋರ್ ಅವರು ಇದನ್ನು ನೋಡ್ಬಿಟ್ಟು, ತುಂಬಾ ಚೆನ್ನಾಗಿದೆ, ನಿನ್ನ ಕಲಾ ಸಾಮರ್ಥ್ಯ ತುಂಬಾ ಚೆನ್ನಾಗಿದೆ, ಆದರೆ ಇನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿ, ಅಂದ್ರೆ ವಿಭಿನ್ನವಾಗಿ ಕ್ರಿಯೇಟಿವ್ ಆಗಿ ಮಾಡಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಅಂತ ಹೇಳ್ತಾನೆ. ಆಯ್ತು, ನಾನು ಇನ್ನೊಂದ್ಸಲ ತಮ್ಮ ಹತ್ರ ಬಂದಾಗ ಆ ಕ್ರಿಯೇಟಿವಿಟಿ ಅಂತ ಏನಿದೆ ಅದನ್ನ ನನ್ನಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿಯನ್ನ ನಾನು ಪ್ರದರ್ಶನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಇನ್ನೊಂದ್ಸಲ ತಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಅಲ್ಲಿಂದ ಹೊಡ್ತಾರೆ. ಆಮೇಲೆ ಒಂದ್ 2-3 ವರ್ಷ ಆದ ನಂತರ ಮತ್ತೆ ಬರ್ತಾನೆ. ಹೇಳ್ದಂಗೆ ನಾನೆಲ್ಲ ನನ್ನ ಸಾಮರ್ಥ್ಯವನ್ನ ಓರೆಗೆ ಹಚ್ಚಿ ನನ್ನಲ್ಲಿರ್ತಕ್ಕಂಥ ಸೃಜನಶೀಲತೆಯನ್ನ, ಆ ಕ್ರಿಯೇಟಿವಿಟಿಯನ್ನ, ಸೃಜನಶೀಲತೆಯನ್ನ ಪ್ರಯೋಗ ಮಾಡಿ ನಾನು ಚಿತ್ರಕಲೆಯನ್ನ ಬರೆದಿದ್ದೀನಿ, ತಾವು ಇನ್ನೊಂದ್ಸಲ ನೋಡ್ಬೇಕು ಅಂತ. ಆಯ್ತು ಅಂತ ನೋಡ್ತಾರೆ. ಏನು ಅವನ ಕ್ರಿಯೇಟಿವಿಟಿ ಏನು ವಿಭಿನ್ನವಾಗಿದೆ ಅಂದ್ರೆ, ಅದೇ ಚಿತ್ರಗಳು, ಅದೇ ತರ ಇರ್ತಕ್ಕಂಥ ಚಿತ್ರಗಳು. ಅದನ್ನ ಏನ್ ಮಾಡಿದಾನೆ ಅಂದ್ರೆ, ಆ ಪೇಂಟರ್ ಒಂದು ಪೇಪರ್, ಒಂದು ಕ್ಯಾನ್ವಾಸ್ ಇರುತ್ತಲ್ವಾ, ಅದರ ಮೇಲೆ ಪೂರ್ತಿ ಅದನ್ನ ತುಂಬಿಸ್ಬಿಟ್ಟು ಮಧ್ಯದಲ್ಲಿ ಅವನ ಚಿತ್ರ ಮಾಡ್ಕೊಂಡಿರ್ತಾನೆ, ಮಧ್ಯದಲ್ಲಿ ಅವನ ಫೋಟೋ ಹಾಕೊಂಡಿರ್ತಾನೆ.
ಅದು ಅವನು ಮಾಡಿರ್ತಕ್ಕಂಥ ಕ್ರಿಯೇಟಿವಿಟಿ. ಅದನ್ನು ನೋಡಿದ ಓಶೋರ್ ಅವ್ರು ಹೇಳ್ತಾರೆ, ಏನಪ್ಪಾ ನೀನು ಅಲ್ಲಿಂದ ಈಚೆ ಬರುವುದಕ್ಕೆ ಒಂದು ದಾರಿ ಮಾಡ್ಕೋಬಾರ್ದಾ ಅಂತ ಹೇಳ್ತಾನೆ. ಅಂದರೆ ಅವನು ಅದೇ ಗುಂಗಿನಲ್ಲಿ, ಅದೇ ವಿಚಾರಗಳಲ್ಲಿ, ಅದೇ ನಗ್ನ ಚಿತ್ರಗಳಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ. ಅಲ್ಲಿಂದ ಈಚೆ ಬರುವುದಕ್ಕೆ ಒಂದು ದಾರಿ ಕೂಡ ಮಾಡ್ಕೊಂಡಿರಲ್ಲ. ಆ ರೀತಿ ನಾವು ಸುಖ ಸಂತೋಷಗಳಲ್ಲಿ ಯಾವುದೋ ಒಂದರಲ್ಲಿ ಸಿಕ್ಕಾಕೊಂಡು ನಾವು ಕೂಡ ನಮ್ಮ ಪರಿಸ್ಥಿತಿ ಕೂಡ ಅನೇಕರ ಪರಿಸ್ಥಿತಿ ಈ ರೀತಿ ಆಗಿರುತ್ತೆ. ಸಾಮಾನ್ಯವಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳದೆ ಇದ್ರೆ ನಾವು ಯಾವುದೋ ಒಂದು ವಿಚಾರದಲ್ಲಿ ನಮ್ಮನ್ನು ನಾವು ಅಲ್ಲಿ ಮುಳುಗಿಸ್ಕೊಂಡು ಹೊರಗೆ ಬರುವುದಕ್ಕೆ ದಾರಿ ಕಾಣದೆ ಸಿಕ್ಕಾಕೊಂಡಿರ್ತೀವಿ. ಇದನ್ನ ಅವರು ಸೂಕ್ಷ್ಮವಾಗಿ ಅವ್ರಿಗೆ ಹೇಳ್ತಾರೆ. ಅಂದ್ರೆ ನಮ್ಮ ಪರಿಸ್ಥಿತಿ ಕೂಡ ಸಾಮಾನ್ಯವಾಗಿ ಅದೇ ಆಗಿರುತ್ತೆ. ಇದನ್ನು ನಾವು ಕಂಡುಕೊಳ್ಳದೆ ಇದ್ರೆ, ಅಂದ್ರೆ ನಾವು ಯಾವುದರಲ್ಲಿ ಸಿಕ್ಕಾಕೊಂಡಿದ್ದೀವಿ ಅನ್ನೋದು ಕಂಡುಕೊಳ್ಳದೆ ಇದ್ರೆ ನಮಗೆ ಅದು ಬಂಧನವೇ ಗತಿ. ಯೋಗಿಗಳಿಗಾಗಂದ್ರೆ ಆ ಸ್ಪಂದನೆಗಳಿರೋದಿಲ್ವಾ? ಯೋಗಿಗಳಿಗೆ ಸುಖಾನುಭೂತಿ ಬರುವುದಿಲ್ವಾ? ಮುಂದುವರೆದಂತ ಅವ್ರಿಗೆ ಈ ಸುಖಾನುಭೂತಿ ಇರುವುದಿಲ್ವಾ ಅಂದ್ರೆ ಖಂಡಿತ ಇರುತ್ತೆ. ಯೋಗಿಗಳಿಗೆ ನಮಗೆ ಏನು ಸುಖದ ಅನುಭವ ಆಗುತ್ತೋ ಅದರ 100 ಪಟ್ಟು ಹೆಚ್ಚಿಗೆ ಆಗುತ್ತೆ. ಯಾಕಂದ್ರೆ ಅವರ ಶರೀರಗಳು ನಮ್ಮಷ್ಟು ಬೋರುಟಲ್ಲ. ಅವರ ಶರೀರಗಳು ಸೂಕ್ಷ್ಮತೆಯಿಂದ ಕೂಡಿರುತ್ತೆ. ಪ್ರತಿಯೊಂದು ಸಣ್ಣದಾದಂತಹ ಒಂದು ಪ್ರತಿಕ್ರಿಯೆ ಕೂಡ ಅವರಿಗೆ ತುಂಬಾ ಅನುಭವಕ್ಕೆ ಬರುತ್ತೆ. ನಮಗೆ ಅನುಭವಕ್ಕೆ ಬರದೇ ಇರತಕ್ಕಂಥ ಸ್ಪಂದಗಳು ಕೂಡ ಅವರ ಅನುಭವಕ್ಕೆ ಬರುತ್ತೆ. ಅಷ್ಟು ಅವರ ಶರೀರಗಳು ನೋಡೋದಕ್ಕೆ ನಮ್ಮ ಶರೀರ ತರ ಇರುತ್ತೆ ಹೊರತು ತುಂಬಾ ಸೂಕ್ಷ್ಮವಾದಂತ ಶರೀರಗಳು. ಅದನ್ನ ಅವ್ರಿಗೆ ಆ ರೀತಿ ಆಗುತ್ತೆ. ಆದರೆ ಅವರು ಸುಖಾನುಭೂತಿ ಬಂದು ಅವರು ಅದನ್ನ ಗುರುತಿಸಿ ಅದನ್ನ ಅನುಭವಿಸ್ತಾರೆ. ಆದರೆ ಅಲ್ಲಿಂದ ಮುಂದಕ್ಕೆ ಅವ್ರ ಮನಸ್ಸು ಕೆಲಸ ಮಾಡಲ್ಲ. ಅದನ್ನ ರೆಕಾರ್ಡ್ ಮಾಡ್ಕೊಡೋದು, ಅದನ್ನ ಮುದ್ರೆ ಹೊತ್ಕೊಳ್ಳೋದಿಲ್ಲ ತಮ್ಮಲ್ಲಿ. ಮತ್ತು ಅದನ್ನ ಮತ್ತೆ ಪಡಿಬೇಕು ಅಂತ ಒಂದು ಅರ್ಜು ಅವ್ರಿಗಿರುವುದಿಲ್ಲ. ಯಾಕಂದ್ರೆ ಆ ಸತ್ಯ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಆ ಸತ್ಯ ಅವ್ರಿಗೆ ಗೊತ್ತಾದ ಮೇಲೆ ಅದರ ಬಗ್ಗೆ ಅವರಿಗೆ ಮತ್ತೆ ಬೇಡಿಕೆ, ಆ ಆಸೆಗಳನ್ನ ಗೆದ್ದಿರುತ್ತಾರೆ ಅಂತ ಹೇಳ್ತೇವಲ್ಲ, ಆ ರೀತಿ. ಅಂದ್ರೆ ಪ್ರತಿಯೊಂದರ ಬಗ್ಗೆನೂ ಕೂಡ ಅವರು ನಿರ್ಲಿಪ್ತತೆ ಇರುತ್ತೆ. ಅಂದ್ರೆ ಅನುಭವ ಬರುತ್ತೆ, ಅದರ ಬಗ್ಗೆನೂ ಕೂಡ ಅವ್ರಿಗೆ ಮತ್ತೆ ಪಡಿಬೇಕು ಅಂತಕ್ಕಂಥ ಆಸೆ ಇರೋದಿಲ್ಲ. ಮತ್ತೆ ಇನ್ನೊಂದ್ಸಲ ಅನುಭವ ಆಗುವವರೆಗೂ ಕೂಡ ಅದನ್ನು ನೆನಪಿಸ್ಕೊಳ್ಳೋದು ಕೂಡ ಇಲ್ಲ. ಒಂದು ಆಹಾರ ತಿಂದರೆ ನಾವು ಹೆಂಗೆ ರುಚಿ ನೋಡ್ತೀವೋ ನಮಗಿಂತ ಹೆಚ್ಚಿಗೆ ರುಚಿ ಅವ್ರಿಗೆ ಗೊತ್ತಾಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಯಾವತ್ತೋ ತಿಂದಿರ್ತಕ್ಕಂಥ ಆಹಾರವನ್ನ ಜ್ಞಾಪಕದಲ್ಲಿ ಇಟ್ಟಿಟ್ಕೊಂಡು ಅದೇ ತರ ಇರಬೇಕು ಅಂತ ಹೇಳ್ತೀವಿ. ಆ ತರ ಇಲ್ಲದೆ ಇದ್ರೆ ದುಃಖ ಪಡ್ತೀವಿ. ಆ ತರ ಇದ್ರೆ ಮತ್ತೆ ಬೇಕು ಅಂತ ಹೇಳ್ತೀವಿ. ಅದನ್ನ ಮೆಲುಕು ಹಾಕೊಳ್ತೀವಿ, ಸುಖ ಪಡ್ತೀವಿ. ಆದ್ರೆ ಸುಖ ದುಃಖಗಳ ಮಧ್ಯೆ ನಾವು ಒದ್ದಾಡ್ತಾ ಇದ್ದೀವಿ. ಇದು ನಮ್ಮ ಸ್ಥಿತಿ. ಆಮೇಲೆ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಈ ನಮ್ಮಲ್ಲೇ ಇದೆ ಈ ಬೇಡಿಕೆ ಇದೆಯಲ್ಲ, ನಾನು ಇನ್ನೂ ಅನುಭವಿಸ್ಬೇಕು, ಇನ್ನೂ ಸುಖ ಅನುಭವಿಸ್ಬೇಕು, ಇನ್ನೂ ಸಂತೋಷ ಅನುಭವಿಸ್ಬೇಕು ಅನ್ನೋದಾಗ್ಲಿ, ಅಥವಾ ಹೊರಗಿನ ಪ್ರಪಂಚದಲ್ಲಿ ಇನ್ನೂ ಸಾಧನೆ ಮಾಡಬೇಕು, ಇನ್ನೂ ನನ್ನದಾಗಿ ಮಾಡ್ಕೋಬೇಕು, ಯಜಮಾನಿಕೆಯನ್ನು ತೋರಿಸ್ಬೇಕು. ಈ ಬೇಡಿಕೆ ಎಲ್ಲಿಂದ ಬಂತು ಅಂತ ಅಂದ್ರೆ ಈ ಸುಖಾನುಭೂತಿ ಪಡಿಬೇಕಂತ ಬೇಡಿಕೆ ಆಗ್ಲಿ, ಆನಂದ ಪಡಿಬೇಕಂತ ಬೇಡಿಕೆ ಆಗಲಿ, ಮೂಲಭೂತವಾಗಿ ನಮ್ಮನ್ನ ಎಲ್ಲಿಂದ ಬಂತು ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡೋಣ. ಎಲ್ಲಿಂದ ಬಂತು ಇದು? ನಾವು ಮೂಲತಃ ಭಗವಂತನ ಒಂದು ಅಂಶ. ಮೂಲತಃ ಭಗವಂತನ ಒಂದು ಅಂಶ. ಭಗವಂತನಲ್ಲಿ ಏನೇನಿದೆಯೋ ಅಥವಾ ಈ ವಿಶ್ವ ಚೈತನ್ಯದಲ್ಲಿ ಏನೇನಿದೆಯೋ ಅದೆಲ್ಲವೂ ಕೂಡ ನಮ್ಮಲ್ಲೂ ಇದೆ. ಅಂದ್ರೆ ಭಗವಂತನನ್ನ ಏನಂತ ಕರಿತೀವಿ ನಾವು? ಸತ್ ಚಿತ್ ಆನಂದ ಸ್ವರೂಪ ಅಂತ ಕರಿತೀವಿ. ಅಂದ್ರೆ ನಾವು ಕೂಡ ಆನಂದ ಸ್ವರೂಪರೇ. ಅಂದ್ರೆ ಮೂಲತಃ ನಾವು ನಮ್ಮ ಸ್ವರೂಪನೇ ಆನಂದ, ನಮ್ಮಲ್ಲಿರ್ತಕ್ಕಂಥದ್ದು ಆನಂದನೇ. ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ. ಅದು ನಿಜಾನೇ. ಈಗ ಸದ್ಯಕ್ಕೆ ನಾವು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಯಾರು ನಂಬ್ತಾರೆ? ಆ ಬ್ರಹ್ಮನಿಗೆ ಇರ್ತಕ್ಕಂಥ ಎಲ್ಲಾ ಶಕ್ತಿಗಳು ನಮಗಿರ್ಬೇಕಲ್ಲ. ಇದೆಯಾ? ಇದು ವಾಸ್ತವಿಕ. ಸದ್ಯದ ವಾಸ್ತವಿಕತೆ ಏನಂದ್ರೆ ನಾನು ಇವಾಗ ಏನಾಗಿದ್ದೇನೋ ಅದೇ. ನನ್ನಲ್ಲಿರ್ತಕ್ಕಂಥ
ಲೋಪದೋಷಗಳು, ನನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯಗಳು, ಈ ಎವಲ್ಯೂಷನ್ ನಲ್ಲಿ ಸಂಸರಣ ಯೋಜನೆಯಲ್ಲಿ ಇದುವರೆಗೂ ಗಳಿಸ್ಕೊಂಡು ಬಂದಿರತಕ್ಕಂಥ ನನ್ನ ಹಿನ್ನೆಲೆ, ಇವೆಲ್ಲವೂ ಕೂಡ ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದೆ. ಇದಕ್ಕೆ ಕಾರಣ ನನ್ನ ಹಿನ್ನೆಲೆ ಏನಂದ್ರೆ, ನಾನು ಇದುವರೆಗೂ ಗಳಿಸ್ಕೊಂಡು ಬಂದಿರತಕ್ಕಂಥ ಅನುಭವಗಳು ಮತ್ತು ಆ ಅನುಭವಗಳ ಮುಖಾಂತರ ನಾನು ಮುಂದಿನ ಕಾರ್ಯಗಳನ್ನ ಮಾಡತಕ್ಕಂಥದ್ದು. ಇದು ನನ್ನ ಪರಿಸ್ಥಿತಿ. ಅಲ್ಲಿಗೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಸುಳ್ಳ? ಅದೂ ಅಲ್ಲ, ಅದು ಯಾವುದೇ ಕಾರಣಕ್ಕೂ ಸುಳ್ಳಲ್ಲ. ಆದ್ರೆ ನನ್ನ ಪರಿಸ್ಥಿತಿ ಏನು ಇವಾಗ? ಈ ದ್ವೈತ ಯಾಕೆ ಬಂತು? ಎಲ್ಲಿ ಹುಟ್ಕೊಳ್ತು ಇದು ಅಂದ್ರೆ, ಇದನ್ನೇ ಪ್ರಕೃತಿ ಮತ್ತು ಪುರುಷರ ಸಂಗಮ. ಪ್ರಕೃತಿ ಮತ್ತು ಪುರುಷರ ಸಂಗಮ ಆದಾಗ ಅಲ್ಲಿ ಒಂದು ಲಿಮಿಟೇಷನ್ಸ್ ಅಂತ ನಾವೇನ್ ಹೇಳ್ತೀವಿ, ಪರಿಧಿ ಅಂತ ಏರ್ಪಡುತ್ತೆ. ಮತ್ತು ಪ್ರಕೃತಿಯ ಸ್ವಭಾವ ಅಂದರೆ ಮಾಯೆ ಆವರಿಸ್ಕೊಳ್ಳುತ್ತೆ. ಅಂದ್ರೆ ಏನು ನಾನು ಪರಬ್ರಹ್ಮ, ನಾನು ಚೈತನ್ಯದ ಸ್ವರೂಪ, ಆನಂದದ ಸ್ವರೂಪ ಅಂತ ಏನು ನನಗೆ ಇತ್ತೋ ಅದು ಈಗ ಮಾಯೆ ಆವರಿಸ್ಕೊಂಡಿದೆ. ವೇದಾಂತದ ಪ್ರಕಾರ ಅದನ್ನ ಮಾಯೆ ಅಂತ ಕರಿತೀವಿ. ಅಂದ್ರೆ ನಾನು ಮರೆತೋಗುವುದಕ್ಕೆ ಕಾರಣ ಏನಾಗಿದೆ, ನನಗೆ ನಿಜ ಸ್ಥಿತಿ ಗೊತ್ತಾಗದೇ ಇರೋದಕ್ಕೆ ಕಾರಣ ಏನಿದೆ? ಇದನ್ನ ಪತಂಜಲಿ ಮಹರ್ಷಿಗಳು ಅವಿದ್ಯಾ ಅಂತ ಕರೀತಾರೆ. ಅವಿದ್ಯೆ ಅಂತ ಕರೀತಾರೆ. ಅವಿದ್ಯೆ ಅಂದ್ರೆ ಇರುವುದನ್ನ ಇದ್ದ ಹಾಗೆ ನೋಡತಕ್ಕಂತ ಒಂದು ಸಾಮರ್ಥ್ಯ ಇಲ್ಲ, ಅಥವಾ ಇದ್ದುದನ್ನ ಇನ್ನೊಂದಾಗಿ ತಿಳ್ಕೊಳ್ಳೋದೇ ಮಾಯೆ ಅಂದ್ರೆ ಅವಿದ್ಯೆ. ಅವಿದ್ಯೆ ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲವನ್ನೂ ತಿಳ್ಕೋಬೇಕು, ಎಲ್ಲಾ ಶಾಸ್ತ್ರಗಳನ್ನ, ಆರೋಗ್ಯ ಶಾಸ್ತ್ರ ಆಗ್ಬೋದು, ವೈಜ್ಞಾನಿಕವಾಗಿ ಇರತಕ್ಕಂಥ ಬಾಹ್ಯಾಕಾಶ ಶಾಸ್ತ್ರ ಆಗ್ಬೋದು, ವಿಜ್ಞಾನದಲ್ಲಿ ಭೌತಿಕ ಶಾಸ್ತ್ರ ಆಗ್ಬೋದು, ರಾಸಾಯನಿಕ ಶಾಸ್ತ್ರ ಆಗ್ಬೋದು, ಇವೆಲ್ಲವನ್ನು ತಿಳ್ಕೊಳ್ತಾ ನಾನು ಪರಿಪೂರ್ಣನಾಗ್ತೀವಿ ಅನ್ನೋದು ತಪ್ಪು. ಅದನ್ನ ಅವಿದ್ಯೆ ಅಂತ ಕರೆಯಲ್ಲ ಮಹರ್ಷಿಗಳು. ಅವಿದ್ಯೆ ಅಂದ್ರೆ ಏನಂದ್ರೆ, ಯಾವ ವಸ್ತು ಯಾವ ರೀತಿ ಇದೆಯೋ ಅದಕ್ಕಿಂತ ಭಿನ್ನವಾಗಿ ನೋಡ್ತಕ್ಕಂಥದ್ದು, ಅದರ ಸ್ವಸ್ವರೂಪವನ್ನು ನೋಡುವ ಒಂದು ಸಾಮರ್ಥ್ಯ ಇಲ್ಲದೆ ಇರತಕ್ಕಂಥದ್ದನ್ನೇ ಅವಿದ್ಯೆ ಅಂತ ಕರೀತಾರೆ. ಅಲ್ಲಿಗೆ ನನ್ನ ದುಃಖಕ್ಕೆ ಕಾರಣ ಏನು, ನನ್ನ ಸೀಮಿತತೆಗೆ ಕಾರಣ ಏನು, ನನ್ನ ಲಿಮಿಟೇಷನ್ಸ್ಗೆ ಕಾರಣ ಏನು? ಈ ಒಂದು ಅವಿದ್ಯೆ. ಅಂದ್ರೆ ನನ್ನ ಸ್ವಸ್ವರೂಪದ ಜ್ಞಾನ ನಮ್ಗೆ ಇಲ್ಲದೆ ಇರೋದಕ್ಕೆ, ಆನಂದದ ಬುಗ್ಗೆ, ನಮ್ಮಲ್ಲೇ ಇರ್ತಕ್ಕಂಥ ಆನಂದದ ಬುಗ್ಗೆ ನಮ್ಗೆ ಕಾಣಿಸದೇ ಇರೋದಕ್ಕೆ ಕಾರಣ ಅವಿದ್ಯೆ. ಇದುವರೆಗೂ ನಮ್ಮ ಪ್ರಯಾಣ, ನಾನು ಆವಾಗಲೇ ಹೇಳಿದಂಗೆ, ನಮ್ಮ ಪ್ರಯಾಣ ಹೊರಗಿನ ಪ್ರಪಂಚದಲ್ಲಿ ಹೊರಗಿನ ಸವಲತ್ತುಗಳನ್ನು ಪಡೆಯೋದಕ್ಕೆ ನಮ್ಮ ಪ್ರಯಾಣ ಸೀಮಿತವಾಗಿತ್ತು. ಅದರಲ್ಲಿ ಪ್ರಗತಿನೂ ಸಾಧಿಸಿದ್ವಿ. ಮೊದಲಿಗೆ ನೀರು ಕುಡಿಬೇಕಾದ್ರೆ ಬಾವಿಯಿಂದ ಸೇದಿ ತಗೊಂಡು ಬಂದು ಕುಡಿತಾ ಇದ್ರು. ಈಗ ಟ್ಯಾಪ್ ತಿರುಗಿಸಿದ್ರೆ ಸಾಕು. ಅಷ್ಟು ಅನುಕೂಲತೆಗಳನ್ನು ಪಡೆದಿದ್ವಿ. ರುಬ್ಬುವ ಅವಶ್ಯಕ, ಬೀಸುವುದಾಗ್ಲಿ, ರುಬ್ಬುವುದಾಗ್ಲಿ, ಇವೆಲ್ಲವೂ ಕೂಡ ಕಂಫರ್ಟ್ಸ್ ಅನ್ನ ನಾವು ಕಂಡುಕೊಂಡಿದ್ದೀವಿ. ಆದ್ರೂ ಸುಖವಾಗಿದ್ದೀವಾ, ಸಂತೋಷವಾಗಿದ್ದೀವಾ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಡ್ರೆ ಅದನ್ನ ಹೇಳೋದು ಕಷ್ಟ. ನೆಮ್ಮದಿಯನ್ನು ಕಂಡುಕೊಂಡಿದ್ದೀವಾ, ಅದನ್ನ ಹೇಳೋದು ಕಷ್ಟ. ಯಾಕೆಂದ್ರೆ ನಾವು ನಮ್ಮ ಪ್ರಯಾಣವನ್ನ ಇನ್ನೂ ಅಂತರ್ಮುಖವಾಗಿ ತಿರುಗಿಸಿಲ್ಲ. ನಮ್ಮಲ್ಲೇ ಇರ್ತಕ್ಕಂಥ ಆನಂದವನ್ನ ಕಂಡುಕೊಳ್ಳೋದಕ್ಕೆ ಇನ್ನೂ ನಮಗೆ ಸಾಧ್ಯ ಆಗಿಲ್ಲ. ನಮ್ಮ ಪ್ರಯಾಣ ಹೊರಮುಖವಾಗಿದೆ, ಯಾಕಂದ್ರೆ ಅದು ಸಹಜವಾಗಿದೆ. ಯಾಕಂದ್ರೆ ನಮ್ಮ ಇರ್ತಕ್ಕಂಥ ಇಂದ್ರಿಯಗಳು ಹೊರಮುಖವಾಗಿವೆ. ಹೊರಮುಖವಾಗೇ ನಮ್ಮ ಅನ್ವೇಷಣೆ ಮುಂದುವರಿತಾ ಇದೆ. ಅದಕ್ಕೆ ಪ್ರತ್ಯಾಹಾರ ಕೊಡಬೇಕು. ಆದ್ರೆ ನಮ್ಮ ಅನ್ವೇಷಣೆಯನ್ನ ಹೊರಮುಖದಿಂದ ಅಂತರ್ಮುಖವಾಗಿ ತಿರುಗಿಸಬೇಕು. ಅಂತರ್ಮುಖವಾಗಿ ತಿರುಗಿಸುವುದನ್ನ ನಾವು ಜೆ.ಕೆ. ಅವರು ನಿನ್ನನ್ನು ನೀನು ಅರಿಯುವುದು ಅಂತಾರೆ. ಅಂದ್ರೆ ಈ ಎಲ್ಲಾ ಅನ್ವೇಷಣೆ ಮಾಡೋದಕ್ಕೆ ಮೊದಲು ಏನು ಸುಖ ಬರಬೇಕು ಅಂತ, ಅಥವಾ ಸುಖ ಸಿಗಬೇಕು ಅಂತ, ಸಂತೋಷ ಪಡಬೇಕು ಅಂತ, ಆನಂದ ಸಿಗಬೇಕು ಅಂತ ಏನು ಅನ್ವೇಷಣೆ ಮಾಡ್ತಾ ಇದ್ದೀವಿ, ಅವನ್ನೆಲ್ಲ ಮಾಡುವುದಕ್ಕೆ ಮೊದಲು ಅನ್ವೇಷಕನನ್ನ ತಿಳ್ಕೊಂಡಿದ್ದೀರಾ? ಯಾರು ಅನ್ವೇಷಣೆ ಮಾಡ್ತಾ ಇದ್ದಾನೋ ಅವನ ಬಗ್ಗೆ ಜ್ಞಾನ ಇರಬೇಕಾದದ್ದು. ಅದು ಒಂದು ಬೇಸ್. ಆ ರೀತಿ ಮಾಡ್ತಕ್ಕಂಥ ಒಂದು ಅನ್ವೇಷಣೆ ಒಂದು ತಳಹದಿಯಿಂದ ಹೊಂದಿರುತ್ತೆ. ಅದಕ್ಕೆ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬುನಾದಿ ಯಾವ ರೀತಿ ಅವಸರವೋ,
ಮುಖ್ಯವಾಗಿ ಬೇಕಾಗಿದೆಯೋ ಅದೇ ರೀತಿ ಅನ್ವೇಷಕನು ಏನು ಅನ್ವೇಷಣೆ ಮಾಡ್ತಾ ಇದ್ದಾನೆ ಅನ್ವೇಷಕನನ್ನು ತಿಳಿದುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ತಪ್ಪಿದರೆ ಏನಾಗುತ್ತೆ, ಈಗ ನಾನು ಯಾವುದೋ ಒಂದು ವಿಚಾರವನ್ನ ಒಂದು ಅಳತೆ ಅಂತ ಹೇಳ್ಕೊಳ್ಳೋಣ, ಇದು 10 ಮೀಟರ್ ಬಟ್ಟೆ ಇದೆ ಅಂತ ನಾನು ಹೇಳ್ತೀನಿ. 10 ಮೀಟರ್ ಬಟ್ಟೆ ಇದೆ ಅಂದ್ರೆ ನಮಗೆ ಒಂದು ಅಂದಾಜು ಇಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಮೀಟರ್ ಅಂದ್ರೆ ಎಷ್ಟು ಅಂತ ನನಗೆ ಗೊತ್ತಿದ್ರೆ 10 ಮೀಟರ್ ಎಷ್ಟಿದೆ ಅಂತ ನನಗೆ ಗೊತ್ತಾಗುತ್ತೆ. ಅಂದ್ರೆ ಅಳತೆಗೋಳು ಅನ್ನೋದು ಇದೆಯಲ್ಲ, ಅಳತೆಗೋಳು ಅನ್ನುವುದು ಮೀಟರ್. ಅದೇ ರೀತಿ ನಾನು ಜಡ್ಜ್ ಮಾಡ್ತಾ ಇರೋದು ಯಾವುದನ್ನ, ಪ್ರಪಂಚವನ್ನ, ವ್ಯಕ್ತಿಗಳನ್ನ ಜಡ್ಜ್ ಮಾಡ್ತಾ ಇರೋದು, ಪ್ರತಿಯೊಂದು ಧರ್ಮದ ಬಗ್ಗೆ ವಿಮರ್ಶೆ ಮಾಡ್ತಾ ಇರ್ತಕ್ಕಂಥ ತಿಳ್ಕೊಳ್ತಕ್ಕಂಥವನು ನಾನು, ಮತ್ತು ನನ್ನ ಆಲೋಚನೆ ಮಾಡ್ತಕ್ಕಂಥವನು ನಾನು. ನನ್ನ ಆಲೋಚನೆ ಯಾವ ರೀತಿ ನಡೀತಾ ಇರ್ತಕ್ಕಂಥದ್ದನ್ನ ನನಗೆ ಗೊತ್ತಿರಬೇಕು. ನನ್ನ ಆಲೋಚನೆಗಳಿಗೆ ಬೇಸ್ ಇಲ್ಲದೆ ಇದ್ರೆ ನಾನು ಯಾಕೆ ಆ ರೀತಿ ಆಲೋಚನೆ ಮಾಡ್ತಾ ಇದ್ದೀನಿ ಅನ್ನೋದು ನಮಗೆ ಗೊತ್ತಿಲ್ಲದೆ, ನನ್ನ ಹಿನ್ನೆಲೆ ನನಗೆ ಗೊತ್ತಿಲ್ಲದೆ ಇದ್ರೆ ನಾನು ಏನ್ ತೀರ್ಮಾನ ತಗೊಳ್ತೀನಿ, ನನ್ನ ಆಲೋಚನೆ ಮುಖಾಂತರ ನಾನು ಏನ್ ತೀರ್ಮಾನ ತಗೊಳ್ತೀನಿ ಒಬ್ಬರ ಬಗ್ಗೆ, ಅದು ಬೇಸ್ಲೆಸ್ ಆಗುತ್ತೆ. ಅದು ಸತ್ಯದ ಒಂದು ಆವಿಷ್ಕಾರ ಅಲ್ಲ. ಇರುವಿಕೆಯನ್ನು ನಾನು ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನನ್ನ ಮನಸ್ಸೇ ಡೈವರ್ಟ್ ಆಗಿದ್ದಾರೆ, ನನ್ನ ಮನಸ್ಸೇ ವಕ್ರವಾಗಿದ್ದಾರೆ, ನನ್ನ ಮನಸ್ಸಿನ ಆಲೋಚನೆಗಳಿಗೆ ನಾನು ಯಾವತ್ತೂ ಕೂಡ ನನ್ನ ಆಲೋಚನೆಗಳು ಪರಿಪೂರ್ಣವಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನ ಅನುಭವಗಳು ಕೂಡ ಪರಿಪೂರ್ಣವಾಗಿಲ್ಲ. ನನ್ನ ಅನುಭವಗಳು ಎಷ್ಟೇ ನನಗೆ ಅನುಭವಗಳು ಆಗಿದ್ರೂ ಕೂಡ ಆ ಅನುಭವಗಳ ಒಂದು ಕ್ಷೇತ್ರ ಬಹಳ ಸಿಕ್ಕಿದವು. ಆದ್ದರಿಂದ ನನಗೇನಾಗಿದೆಯೋ ಅನುಭವಗಳಾಗಿದೆ, ಅದರ ಮುಖಾಂತರ ನಾನು ಜಡ್ಜ್ ಮಾಡ್ತೀನಿ, ನಾನು ತೀರ್ಮಾನ ಮಾಡ್ತೀನಿ. ಈ ಮನುಷ್ಯ ಹಿಂಗೆ, ಇವ್ರ ಧರ್ಮ ಹಿಂಗೆ, ಮತ್ತು ಅವ್ರ ಮುಖಾಂತರ ನನಗಾಗಿರ್ತಕ್ಕಂಥ ಅನುಭವದ ಮುಖಾಂತರ ಅವ್ರನ್ನ ಜಡ್ಜ್ ಮಾಡ್ತೀನಿ. ಆದ್ರೆ ಆ ಮನುಷ್ಯ ಕೂಡ ಪ್ರತಿ ಕ್ಷಣದಲ್ಲಿ ಬದಲಾವಣೆ ಆಗಿರ್ತಾ ಇರ್ತಕ್ಕಂಥ ಒಂದು ವಸ್ತು, ಅಂದ ಸ್ಥಿರವಾಗಿರ್ತಕ್ಕಂಥ ಒಂದು ವಸ್ತು ಅಲ್ಲ, ಜೀವಂತವಾಗಿರ್ತಕ್ಕಂಥ ಒಂದು ವಸ್ತು. ಅದು ಜೀವಂತವಾಗಿರುವುದಂದ್ರೆ ಏನು? ಅದಕ್ಕೆ JK ಅವರು ಟ್ರೂತ್ ಈಸ್ ಪಾತ್ಲೆಸ್ ಲ್ಯಾಂಡ್ ಅಂತಾರೆ. ಅಂದ್ರೆ ಸತ್ಯ ಯಾವಾಗಲೂ ಕೂಡ ಅದಕ್ಕೆ ಒಂದು ಮಾರ್ಗ ಇಲ್ಲ ಅಂತಾರೆ. ಮಾರ್ಗ ಇರುವುದು ಯಾತಕ್ಕೆ? ಒಂದು ಬೆಟ್ಟ ಇದೆ, ಈಗ ನಂದಿ ಬೆಟ್ಟ ಇದೆ, ಅದು ಸ್ಥಿರವಾಗಿ ಅಲ್ಲೇ ಇದೆ. ಸ್ಥಿರವಾಗಿ ಅಲ್ಲಿ ಇರುವುದರಿಂದ ಅದಕ್ಕೆ ಒಂದು ಮಾರ್ಗವನ್ನು ಕಂಡುಹಿಡ್ಕೋಬಹುದು. ಅನೇಕ ದಿಕ್ಕುಗಳಿಂದ ಮಾರ್ಗವನ್ನು ಕಂಡುಹಿಡ್ಕೋಬಹುದು ಸ್ಥಿರವಾಗಿರುವುದರಿಂದ. ನಾನು ಇಲ್ಲಿದ್ದಾಗ ನಂದಿ ಬೆಟ್ಟ ಅಲ್ಲಿದೆ, ನಾನು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಅದು ಇನ್ನೊಂದು ಕಡೆ ಹೋಗಿದ್ರೆ ಅದನ್ನ ಹೆಂಗೆ ಕಂಡುಹಿಡಿಯೋದು? ಆದ್ದರಿಂದ ಸತ್ಯ ಯಾವಾಗಲೂ ಕೂಡ ಚಲನಶೀಲವಾದದ್ದು. ಒಬ್ಬ ಮನುಷ್ಯ ಈ ಕ್ಷಣದಲ್ಲಿ ಯಾವ ರೀತಿ ಇದ್ದಾನೋ ಮತ್ತೊಂದು ಕ್ಷಣದಲ್ಲಿ ಆ ರೀತಿ ಇರುವುದಕ್ಕೆ ಸಾಧ್ಯ ಇಲ್ಲ. ಈ ಕ್ಷಣದಲ್ಲಿ ಏನ್ ಆಲೋಚನೆ ಮಾಡ್ತಾನೋ ಮತ್ತೊಂದು ಕ್ಷಣದಲ್ಲಿ ಆಲೋಚನೆ ರೀತಿನೇ ಬದಲಾವಣೆ ಆಗಿರುತ್ತೆ. ನಾನೇನ್ ಮಾಡ್ತೀನಿ, ಈ ದಿನ ಒಬ್ಬ ಮನುಷ್ಯನನ್ನ ಭೇಟಿ ಮಾಡ್ತೀನಿ. ಆ ಭೇಟಿ ಮಾಡಿದಾಗ ಆ ಮನುಷ್ಯನಿಂದ ನನಗೊಂದು ಅನುಭವ ಆಗುತ್ತೆ. ಆ ಅನುಭವವನ್ನು ನಾನು ನನ್ನ ಸ್ವಂತ ಈಗಾಗಲೇ ನನಗಾಗಿರ್ತಕ್ಕಂಥ ಅನುಭವದ ಜೊತೆ ಹೋಲಿಕೆ ಮಾಡ್ಕೊಂಡಾಗ್ಲಿ, ಅಥವಾ ಹೊಸ ಅನುಭವ ಆಗಿದ್ದ ಹೊಸ ಅನುಭವವನ್ನು ನನಗೇನಾಗಿದೆ ಅದರ ಪ್ರಕಾರವಾಗಲಿ ನಾನು ನೆನಪಿನಲ್ಲಿ ಇಟ್ಕೊಳ್ಳುತ್ತೇನೆ. ಅಲ್ಲಿಗೆ ನೆನಪಿನಲ್ಲಿ ಉಳಿಯುತ್ತೆ. ಆ ಮನುಷ್ಯನ ಬಗ್ಗೆ ಒಂದು ಅಭಿಪ್ರಾಯ ನನ್ನಲ್ಲಿ ಮೂಡುತ್ತೆ. ಮತ್ತೆ ಇನ್ನೊಂದ್ಸಲ ಭೇಟಿ ಮಾಡಿದಾಗ ನನಗೆ ಹಿಂದೆ ಏನಾಗಿತ್ತು ಅನುಭವ, ಆ ಅನುಭವದ ಮುಖಾಂತರ ಆ ಮನುಷ್ಯನನ್ನ ಭೇಟಿ ಮಾಡ್ತೀನಿ. ಆದರೆ ಆ ಮನುಷ್ಯ ಸ್ಥಿರವಾಗಿ ನನ್ನನ್ನು ಹಿಂದೆ ಭೇಟಿ ಇದ್ದಾಗ ಏನು ಇದ್ದಾನೋ ಅದೇ ರೀತಿ ಇರೋದಕ್ಕೆ ಸಾಧ್ಯನಾ? ಜೀವಂತವಾಗಿರುವ ಯಾವುದೇ ಮನುಷ್ಯನಾಗ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಬದಲಾವಣೆ ಆಗ್ತಾ ಇರ್ತಾನೆ. ಅದನ್ನು ಗ್ರಹಿಸಬೇಕಾದ್ರೆ ನಾವು ಕೂಡ ಅಷ್ಟು ರ್ಯಾಪಿಡ್ ಆಗಿ, ಅಷ್ಟು ಏನಂತೀವಿ ಅದನ್ನ, ಅಷ್ಟು ಮೃದುವಾಗಿ, ನನ್ನ ಅಭಿಪ್ರಾಯದಲ್ಲಿ ಕಟ್ಟು ಬೀಳದೆ ಓಪನ್ ಮೈಂಡೆಡ್ ಅಂತ ನಾವ್ ಹೇಳ್ತೀವಿ, ತೆರೆದ ಮನಸ್ಸು ಅಂತ ನಾವೇನ್ ಹೇಳ್ತೀವಿ, ತೆರೆದ ಮನಸ್ಸಿನಿಂದ ಇರಬೇಕು. ತೆರೆದ ಮನಸ್ಸಿನಿಂದ ಇಲ್ಲದೆ ನನಗೆ ಹಿಂದೆ ಆಗಿರ್ತಕ್ಕಂಥ ಅನುಭವಗಳನ್ನು ಇಟ್ಟುಕೊಂಡು ಅದರ ಮುಖಾಂತರ ನಾನು ನೋಡಿದರೆ
ಅದು ಸತ್ಯ ದರ್ಶನ ಅಲ್ಲ. ಅಲ್ಲಿಗೆ ಏನಾಗಬೇಕು, ನಮ್ಮ ಮನಸ್ಸಿನ ಅಭಿಪ್ರಾಯಗಳಾಗಲಿ, ನನ್ನ ಮನಸ್ಸಿನ ವಿಚಾರಗಳಾಗಲಿ, ನನಗಾಗಿರ್ತಕ್ಕಂಥ ಅನುಭವಗಳಾಗಲಿ, ಇವೆಲ್ಲದರಿಂದ ನಾನು ಬಿಡುಗಡೆ ಹೊಂದಿ, ಇವೆಲ್ಲಗಳಿಂದ ನಾವು ಬಿಡುಗಡೆ ಹೊಂದಿದಾಗ, ಅದೇ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಮನಸ್ಸು ಮೌನವನ್ನು ವಹಿಸಿದಾಗ ಚಿತ್ತ ವೃತ್ತಿ ನಿರೋಧ ಅಂತಾರೆ ಪತಂಜಲಿ ಮಹರ್ಷಿಗಳು. ಅಂದ್ರೆ ಚಿತ್ತದ ವೃತ್ತಿಗಳೇನಂದ್ರೆ ಒಂದು ವಿಷಯವನ್ನ ತಿಳ್ಕೊಳ್ಳೋದು, ಅದನ್ನ ದಾಖಲಾತಿ ಮಾಡಿಕೊಳ್ಳೋದು, ಮತ್ತೆ ಅದನ್ನ ಹೆಕ್ಕಿ ಅದರ ಬಗ್ಗೆ ಚಿಂತನೆ ಮಾಡೋದು. ಅದಕ್ಕೆ ರೂಪದೇಹದಲ್ಲಾಗಲಿ ಏನಾಗುತ್ತೆ, ರೂಪದೇಹದಲ್ಲಿ ನಮ್ಮ ಇತಿಹಾಸದ ಪ್ರಕಾರ ಒಂದೊಂದು ಅಭಿಪ್ರಾಯಕ್ಕೂ ಕೂಡ ಒಂದು ರೂಪ ಕಟ್ಕೊಳ್ಳುತ್ತೆ. ಅಂದರೆ ಅಣುಗಳ ಸಮುದಾಯ ಇದೆಯಲ್ಲ, ರೂಪದೇಹದ ಅಣುಗಳ ಸಮುದಾಯ ಇದೆಯಲ್ಲ, ಅಲ್ಲಿ ಒಂದು ರೂಪ ಏರ್ಪಡುತ್ತೆ. ಅದು ಮತ್ತೆ ಡಿಸ್ಮ್ಯಾಂಡಲ್ ಮಾಡಬೇಕು. ಡಿಸ್ಮ್ಯಾಂಡಲ್ ಮಾಡದೇ ಇದ್ರೆ, ನಮ್ಮ ಓಪನ್ ಮೈಂಡ್ ಆಗಿದ್ರೆ ಅಲ್ಲಿ ಏನು ರೂಪಗಳೇ ಕಟ್ಟುವುದಿಲ್ಲ. ಅಂದ್ರೆ ಅವಾಗ ನಮ್ಮ ಮನಸ್ಸು ಅರೂಪ ದೇಹದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಎಲ್ಲಿವರೆಗೂ ನಾವು ರೂಪದೇಹದಲ್ಲಿ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇರುತ್ತೋ ಅಲ್ಲಿವರೆಗೂ ಕೂಡ ನಮಗೆ ಈ ಚಿತ್ತ ವೃತ್ತಿಗಳಿದೆಯಲ್ಲ ಅದರಿಂದ ಬಿಡುಗಡೆ ಇಲ್ಲ. ಅದರ ವೃತ್ತಿಗಳು ಅದು ಮಾಡ್ತಾ ಇರುತ್ತೆ. ಆದ್ದರಿಂದಲೇ ನಮ್ಮ ಅಂತರಂಗದ ಪ್ರಯಾಣ ಮಾಡೋದನ್ನು ಅಷ್ಟು ಇಂಪಾರ್ಟೆಂಟು. ಮತ್ತು ನನ್ನ ಆಲೋಚನೆಗಳ ರೀತಿ ನೀತಿಗಳನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಮತ್ತು ಅದರಿಂದ ಆ ರೀತಿ ತಿಳ್ಕೊಂಡಾಗ ಆ ಬಿಡುಗಡೆ ಕೂಡ ಅಲ್ಲೇ ಸಿಗುತ್ತೆ. ಅಂದ್ರೆ ಈಗ ನಾನು ಬಹಳ ಮಾತಾಡ್ತೀನಿ, ವಾಚಾಲಿ, ಅಥವಾ ನನಗೆ ಕೋಪಿಷ್ಟ ಅನ್ನೋದು ಯಾವಾಗ ಬದಲಾವಣೆ ಆಗುತ್ತೆ? ಮೊದಲಿಗೆ ನನಗೆ ಅರಿವಾಗಿ ಬರಬೇಕು ನಾನು ಕೋಪಿಷ್ಟ ಅಂತ. ಆ ಕೋಪಿಷ್ಟ ಅನ್ನತಕ್ಕಂಥ ಅರಿವೇ ನನಗೆ ಅಲ್ಲಿಂದ ಬಿಡುಗಡೆಗೆ ಮಾರ್ಗ ತೋರಿಸುತ್ತೆ. ಇದು ಅಂತರಂಗಿಕ ಪ್ರಯಾಣ. ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ತಕ್ಕಂಥದ್ದು. ಹೆಂಗೆ ತಿಳ್ಕೊಳ್ಳೋದು? ನಮ್ಮ ಕ್ರಿಯೆಗಳಲ್ಲಿ. ಅಂದ್ರೆ ಪ್ರತಿ ಕ್ಷಣದಲ್ಲಿ ನನ್ನ ವರ್ತನೆಯಲ್ಲಿ ಬರ್ತಕ್ಕಂಥ ವಿಷಯಗಳನ್ನ, ನನ್ನ ವರ್ತನೆಯಲ್ಲಿ ತೋರಿಸ್ತಕ್ಕಂಥ ಅಭಿಪ್ರಾಯಗಳನ್ನ, ನನ್ನ ವರ್ತನೆಯಲ್ಲಿ ವ್ಯವಹಾರ ಮಾಡ್ತಕ್ಕಂಥ ವ್ಯವಹಾರ ರೀತಿ ನೀತಿಗಳನ್ನ ನಾನು ಪ್ರತಿ ಕ್ಷಣದಲ್ಲೂ ಕೂಡ ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ರೆ ನಾನು ಏನು ಅನ್ನೋದು ಗೊತ್ತಾಗುತ್ತೆ. ಅದರ ಜೊತೆಗೆ ಇತರರನ್ನು ಕೂಡ ಅದೇ ರೀತಿ ಅರ್ಥ ಮಾಡ್ಕೊಳ್ಬಹುದು. ಅವರ ವರ್ತನೆಗಳಲ್ಲೇ ನಾವು ಅವರನ್ನ ವರ್ತನೆಗಳಲ್ಲೇ ನಾವು ಅವರನ್ನ ಅರ್ಥ ಮಾಡ್ಕೊಳ್ಬಹುದು. ಈ ರೀತಿ ಪರಸ್ಪರ ವರ್ತನೆಗಳಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಾಗ ನಮ್ಮ ಮನಸ್ಸು ಆವಾಗ ಪೂರ್ವಾಗ್ರಹಿತ ಪೀಡಿತವಾಗದೆ ಮುಕ್ತ ಮನಸ್ಸಿನಿಂದ ವ್ಯವಹಾರ ಮಾಡಿದಾಗ ಅವ್ರಿಗೂ ನಮಗೂ ಒಂದು ರೀತಿಯಾದಂತಹ ಕಲ್ಪನೆಗಳ ಒಂದು ಸಂಬಂಧವು ಬದಲಾಗಿ ನಿಜ ಸ್ವರೂಪದ ಸಂಬಂಧಗಳು ಏರ್ಪಡೋದಕ್ಕೆ ಕ್ರಮೇಣವಾಗಿ ಗೊತ್ತಾಗುತ್ತೆ. ಇದು ನಮ್ಮನ್ನು ನಾವು ಅರಿತಕ್ಕಂತ ರೀತಿ. ಅದನ್ನೇ ಜೆ.ಕೆ. ಅವರು ಬಹಳ ಚೆನ್ನಾಗಿ ಅವರ ವಾಕ್ಯಗಳಲ್ಲೇ ತಿಳ್ಕೊಂಡಾನ. ನಿಮ್ಮನ್ನು ನೀವು ಅರಿತುಕೊಳ್ಳದೆ ನಿಮ್ಮ ಸ್ವಂತ ಆಲೋಚನಾ ರೀತಿಯನ್ನು ಅರಿಯದೆ ಕೆಲವು ವಿಷಯಗಳ ಬಗ್ಗೆ ನೀವೇಕೆ ಆ ರೀತಿ ಯೋಚಿಸುತ್ತಿದ್ದೀರಿ ಎಂಬುದರ ಕಾರಣವನ್ನು ಅರಿಯದೆ ನಿಮ್ಮ ನಿರ್ಬಂಧನೆಯ ಹಿನ್ನೆಲೆಯನ್ನು, ಅಂದ್ರೆ ನಮ್ಮ ಬ್ಯಾಕ್ ಗ್ರೌಂಡ್, ಕಂಡೀಷನ್ಡ್ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಅದು ನಿರ್ಬಂಧನೆಯ ಹಿನ್ನೆಲೆಯನ್ನು ಅರಿಯದೆ ಕಲೆ ಮತ್ತು ಮತಗಳ ಬಗ್ಗೆ ನಿಮಗೆ ಇರುವ ನಂಬಿಕೆಗಳಿಗೆ ಕಾರಣಗಳನ್ನು ಅರಿಯದೆ ನಿಮ್ಮ ರಾಷ್ಟ್ರ ಮತ್ತು ನೆರೆಯವನ ಬಗ್ಗೆ ಹಾಗೂ ನಿಮ್ಮ ಬಗ್ಗೆ ಕೆಲವು ನಿರ್ದಿಷ್ಟ ನಂಬಿಕೆಗಳನ್ನು ನೀವು ಯಾಕೆ ಹೊಂದಿದ್ದೀರಿ ಎಂಬುದನ್ನು ಅರಿಯದೆ ಬೇರೆ ಯಾವುದರ ಬಗ್ಗೆಯಾದರೂ ಸತ್ಯವಾಗಿ ಆಲೋಚಿಸಲು ನಿಮಗೆ ಹೇಗೆ ತಾನೇ ಸಾಧ್ಯವಾಗುತ್ತದೆ? ಸತ್ಯವಾಗಿ ಆಲೋಚನೆ ಮಾಡಬೇಕಾದ್ರೆ ನಮ್ಮ ಹಿನ್ನೆಲೆಯನ್ನ ನಾವು ಅರಿಬೇಕು, ಅದರಿಂದ ಬಿಡುಗಡೆ ಹೊಂದಬೇಕು. ಆಗಲೇ ಸತ್ಯದ ದರ್ಶನ ಆಗುವುದು. ನಿಮ್ಮ ಹಿನ್ನೆಲೆಯನ್ನು ನೀವು ಅರಿತುಕೊಂಡಿಲ್ಲದಿದ್ದರೆ, ನಿಮ್ಮ ಆಲೋಚನೆಯ ತಿರುಳನ್ನು ಮತ್ತು ಆಲೋಚನೆ ಎಲ್ಲಿಂದ ಬಂತು ಎಂಬುದನ್ನು ತಿಳಿದುಕೊಂಡಿಲ್ಲದಿದ್ದರೆ ನಿಮ್ಮ ಅನ್ವೇಷಣೆಗೆ ಸಂಪೂರ್ಣ ವ್ಯರ್ಥವಲ್ಲವೇ? ನಮ್ಮ ಅನ್ವೇಷಣೆ ವ್ಯರ್ಥ ಅಂತ. ನಿಮ್ಮ ಕಾರ್ಯ ಅರ್ಥವಿಹೀನವಲ್ಲವೇ? ಆ ರೀತಿ ಆಗುವ ಬದಲು
ನಿಮ್ಮನ್ನು ನೀವು ಹೆಚ್ಚು ಹೆಚ್ಚಾಗಿ ತಿಳಿದುಕೊಂಡಂತೆಲ್ಲ, ನಮ್ಮ ಬಗ್ಗೆ ಹೆಚ್ಚು ಹೆಚ್ಚು ನಾವು ತಿಳಿದುಕೊಂಡಂತೆಲ್ಲ ಸ್ಪಷ್ಟ ಕ್ಲಾರಿಟಿ, ನಮ್ಮ ಬಗ್ಗೆ ನಮಗೆ ಕ್ಲಾರಿಟಿ, ಮತ್ತು ನಮ್ಮ ಜೊತೆ ವ್ಯವಹಾರ ಮಾಡ್ತಕ್ಕಂಥವ್ರ ಬಗ್ಗೆ ಕ್ಲಾರಿಟಿ, ಮತ್ತು ಮನುಷ್ಯನ ಸ್ವರೂಪದ ಬಗ್ಗೆನೂ ಕ್ಲಾರಿಟಿ, ಸ್ಪಷ್ಟತೆ ಹೆಚ್ಚುತ್ತದೆ. ಸ್ವಜ್ಞಾನಕ್ಕೆ ಕೊನೆ ಎಂಬುದಿಲ್ಲ. ನಮ್ಮನ್ನು ನಾವು ಅರಿಯೋದಕ್ಕೆ, ಸೆಲ್ಫ್ ನಾಲೆಡ್ಜ್ಗೆ ನಾನು ಆಗ್ಬಿಟ್ಟಿದ್ದೀನಿ, ನನ್ನನ್ನು ನಾನು ತಿಳ್ಕೊಂಡಿದ್ದೀನಿ ಅನ್ನತಕ್ಕಂಥ ಕೊನೆ ಇಲ್ಲ. ಕೆಲಸ ಸಿದ್ಧಿಸು, ಅಚೀವ್ಮೆಂಟ್ ಆಯಿತು ಎಂಬುದಿಲ್ಲ. ಇದೊಂದು ಕೊನೆ ಇಲ್ಲದ ನದಿ, ಎಂಡ್ಲೆಸ್ ರಿವರ್. ನಮ್ಮನ್ನು ನಾನು ಅರಿತುಕೊಳ್ತಕ್ಕಂಥ ಪ್ರಕ್ರಿಯೆ ಇದೆ ಅಲ್ವಾ, ಇದು ಎಂಡ್ಲೆಸ್ ರಿವರ್ ಅಂತ, ನಿರಂತರ ಹರಿಯತಕ್ಕಂಥ ಒಂದು ನದಿ ಇದ್ದಾಗೆ. ಯು ಕೆನಾಟ್ ಸ್ಟೆಪ್ ಟ್ವೈಸ್ ಇನ್ ದ ಸೇಮ್ ರಿವರ್ ಅಂತ. ಅಂದ್ರೆ ನಾವು ಒಂದ್ಸಲ ಅದನ್ನ ಅರಿತುಕೊಂಡ ಮೇಲೆ ಅದು ಅಲ್ಲಿಗೆ ಮುಗೀತು. ಮತ್ತೆ ಆ ನದಿಯನ್ನು ಅರಿತುಕೊಳ್ಬೇಕಾದ್ರೆ ಇನ್ನೊಂದು ಆ ಕ್ಷಣದಲ್ಲಿ ಆಗತಕ್ಕಂತ ಒಂದು ಹೆಜ್ಜೆನೇ ಮುಖ್ಯವಾಗುತ್ತೆ. ನಾವು ಇದನ್ನು ಅಧ್ಯಯನ ಮಾಡುತ್ತಾ ಇದನ್ನು ಅಂದ್ರೆ ನಮ್ಮನ್ನು ಅಧ್ಯಯನ ಮಾಡುತ್ತಾ ಅದರೊಳಗೆ ಹೆಚ್ಚು ಹೆಚ್ಚಾಗಿ ಆಳಕ್ಕೆ ಇಳಿದಾಗ ಶಾಂತಿ ಲಭಿಸುತ್ತದೆ. ಶಾಂತಿ ಲಭಿಸುವುದು ನಮ್ಮ ಒಳಗಡೆ, ಹೊರಗಡೆ ಅಲ್ಲ. ಹೊರಗಡೆ ಪ್ರಚೋದಕಗಳ ಶಾಂತಿಯನ್ನು ಪಡೆಯತಕ್ಕಂಥ ಪ್ರಚೋದಕಗಳು ಮಾತ್ರ ಇರುತ್ತೆ. ಆದರೆ ನಮಗೆ ನಿಜವಾದ ಶಾಂತಿ ಲಭಿಸುವುದು, ನಿರಂತರವಾದಂತ ಶಾಂತಿ ಲಭಿಸುವುದು ನಮ್ಮ ಒಳಗಡೆ. ಮನಸ್ಸು ಪ್ರಶಾಂತವಾದಾಗ ಮಾತ್ರ. ಮನಸ್ಸಿನಲ್ಲಿ ಗೊಂದಲ ಇದ್ದರೆ ಎಲ್ಲಿ ಶಾಂತಿ ಸಿಗುತ್ತೆ? ಮನಸ್ಸು ಪ್ರಶಾಂತವಾದಾಗ ಮಾತ್ರ ನಮಗೆ ಶಾಂತಿ ಸಿಗುತ್ತೆ. ಈ ಪ್ರಶಾಂತ ಸ್ಥಿತಿಯಲ್ಲಿ, ಆ ನಿಶ್ಶಬ್ದದಲ್ಲಿ ಯಥಾರ್ಥ ಅಸ್ತಿತ್ವಕ್ಕೆ ಬರಲು ಸಾಧ್ಯ. ಯಥಾರ್ಥ ಇರುವಿಕೆ ಇದೆಯಲ್ಲ, ಅದು ಅಸ್ತಿತ್ವಕ್ಕೆ ಬರಬೇಕಾದ್ರೆ, ಆ ರಿಯಾಲಿಟಿ ಏನು, ಆ ಸತ್ಯ ಏನು ಅಂತ ನಮಗೆ ದರ್ಶನ ಆಗಬೇಕಾದ್ರೆ ಆ ಪ್ರಶಾಂತ ಸ್ಥಿತಿಯಲ್ಲಿ, ಆ ನಿಶ್ಶಬ್ದದಲ್ಲಿ ಮಾತ್ರ ಸಾಧ್ಯ. ಆದರೆ ಆ ಪ್ರಶಾಂತ ಸ್ಥಿತಿ ಸ್ವಜ್ಞಾನದ ಮೂಲಕ ನಮ್ಮನ್ನು ನಾವು ಅರಿತುಕೊಳ್ಳೋದು ಮೂಲಕ ಬರಬೇಕೆ ಹೊರತು, ಸೆಲ್ಫ್ ನಾಲೆಡ್ಜ್ ಅನ್ನೋದು ಸೆಲ್ಫ್ ನಾಲೆಡ್ಜ್ ಮೂಲಕ ಬರಬೇಕ ಹೊರತು ಬಲವಂತವಾಗಿ ಹೇರಲ್ಪಟ್ಟ ಸ್ವಶಿಸ್ತಿನ ಮೂಲಕವಲ್ಲ. ಅದೇ ಸೆಲ್ಫ್ ಡಿಸಿಪ್ಲೈನ್ ಅಂತ. ಅನೇಕ ಯೋಗಿಗಳು ಹಠಯೋಗದಲ್ಲಾಗ್ಲಿ ಮತ್ತೆ ಬೇರೆ ಬೇರೆ ಪದ್ಧತಿಗಳಲ್ಲಿ ತಮ್ಮನ್ನು ತಾವು ಸಂಮೋಹನಗೊಳಿಸ್ಕೊಳ್ತಾ, ಆ ಏನು ನಾವು ಗ್ಲ್ಯಾಂಡ್ಸ್ ಅಂತ ನಾವು ಅವಾಗಲೇ ಮಾತಾಡ್ಕೊಂಡಿವಿ, ನಮ್ಗೆ ಆನಂದ ಕೊಡ್ತಕ್ಕಂಥ ಅಥವಾ ಸಂತೋಷ ಕೊಡ್ತಕ್ಕಂಥ ಗ್ಲ್ಯಾಂಡ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಅವರೇ ಸ್ವಂತವಾಗಿ ಪ್ರಚೋದನೆ ಮಾಡ್ಕೊಳುತ್ತಾ ಅಥವಾ ಬಾಹ್ಯ ವಸ್ತುಗಳನ್ನ ಸೇವನೆ ಮಾಡುತ್ತಾ ಅದೇ ನಿಜವಾದ ಆನಂದ ಸ್ಥಿತಿ ಅಂತ ಅಂದ್ಕೊಳ್ತಾರೆ. ಸೆಲ್ಫ್ ಡಿಸಿಪ್ಲಿನ್ ಮೂಲಕ, ಅಂದ್ರೆ ತಮ್ಮನ್ನು ತಾವು ಒಂದು ಶಿಸ್ತಿಗೆ ಒಳಪಡಿಸಿಕೊಳ್ಳುವುದ ಮುಖಾಂತರ ಅದು ನಿಜವಾದಂತಹ ಆನಂದ ಅಲ್ಲ ಅಂತ ಜೆ.ಕೆ. ಅವರು ಹೇಳ್ತಾರೆ. ನಿಜವಾದಂತಹ ಪ್ರಶಾಂತ ಸ್ಥಿತಿ ಬರಬೇಕಾದ್ರೆ ನಮ್ಮನ್ನು ನಾವು ಅರಿತುಕೊಳ್ಳುವುದ ಮುಖಾಂತರ ನಾವು ಪ್ರಶಾಂತ ಸ್ಥಿತಿಯನ್ನು ಪಡೆಯಬಹುದು. ಆ ಪ್ರಶಾಂತ ಸ್ಥಿತಿಯಲ್ಲಿ ಯಥಾರ್ಥ ಅಸ್ತಿತ್ವಕ್ಕೆ ಬಂದಾಗ ಮಾತ್ರ ಅಲ್ಲಿ ಸೃಜನಶೀಲತೆ ಅಂದ್ರೆ ಕ್ರಿಯೇಟಿವಿಟಿ ಅನ್ನೋದು ಅಲ್ಲಿ ಸಿಗುತ್ತೆ. ನಮಗೆ ನಡೆಯಲು ಸಹ ಅಲ್ಲಿ ನಡೆಯುತ್ತೆ. ಆನಂದ ಲಭಿಸಲು ಸಾಧ್ಯ, ಅಲ್ಲಿ ಮಾತ್ರ ನಮಗೆ ಆನಂದ ಲಭಿಸುವುದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಆನಂದದ ಮೂಲ, ಆನಂದದ ಸೆಲೆ, ಆನಂದದ ಬುಗ್ಗೆ ನಮ್ಮಲ್ಲೇ ಇದೆ. ಯಾವಾಗ ಮನಸ್ಸು ತನ್ನ ಆಲೋಚನೆಗಳ ಮಿತಿಯಿಂದ, ಅಂದ್ರೆ ಮನಸ್ಸು ಅಂದ್ರೆ ನಮ್ಮ ಕಾನ್ಶಿಯಸ್ನೆಸ್ ಇದೆಯಲ್ಲ, ಕಾನ್ಶಿಯಸ್ನೆಸ್ ಯಾವಾಗ್ಲೂ ಕೂಡ ಕಂಟೆಂಟ್ ಇಂದ ಕೂಡಿರುತ್ತೆ. ಜೆ.ಕೆ. ಅವರು ಪ್ರಶ್ನೆ ಮಾಡ್ತಾರೆ, ಈಸ್ ದೇರ್ ಎನಿ ಕಾನ್ಶಿಯಸ್ನೆಸ್ ವಿತೌಟ್ ಇಟ್ಸ್ ಕಂಟೆಂಟ್ ಅಂತ. ಅಂದ್ರೆ ನಿರ್ವಿಷಯಂ ಮನಃ ಅಂತ ಪತಂಜಲಿ ಅವರು ಹೇಳ್ತಾರೆ. ಅಂದ್ರೆ ನಾವು ಯಾವಾಗಲೂ ಕೂಡ ವಿಷಯದಿಂದ ವಿಷಯಕ್ಕೆ ಜಂಪ್ ಮಾಡ್ತಾ ಇರ್ತೇವೆ. ನಮ್ಮ ಮನಸ್ಸಿನಲ್ಲಿ ವಿಷಯಗಳೇ ತುಂಬಿಕೊಂಡಿದೆ. ವಿಷಯಗಳಿಲ್ಲದೆ ಇದ್ದಾಗ ನಮಗೆ ನಿದ್ದೆ ಬರುತ್ತೆ ಸಾಮಾನ್ಯವಾಗಿ. ವಿಷಯಗಳೇ ಇಲ್ಲದೆ ಇದ್ದಾಗ ಅಂದ್ರೆ ನಮ್ಮ ಮನಸ್ಸು ಕೆಲಸ ಮಾಡೋದಕ್ಕೆ ಆ ವಿಷಯಗಳು ಪ್ರಚೋದಕಗಳು. ಆ ರೀತಿ ಅಲ್ಲದೆ ವಿಷಯಗಳೂ ಇಲ್ಲದೆ ಪ್ರಜ್ಞೆ ಜಾಗೃತವಾಗಿದ್ದಾಗ, ಅಂದ್ರೆ ವಿಷಯಗಳ ಇಲ್ಲದ ಮನಸ್ಸು ಅಂತ. ವಿಷಯಗಳಿಲ್ಲದ ಮನಸ್ಸು ಅಂದ್ರೆ ಕಂಟೆಂಟ್, ಕಾನ್ಶಿಯಸ್ನೆಸ್ ವಿತೌಟ್ ಕಂಟೆಂಟ್ ಅಂತ. ಆ ರೀತಿಯಾದಂತ ಪ್ರಜ್ಞೆ ನಮ್ಮದಾದಾಗ ಪ್ರಶಾಂತ ಸ್ಥಿತಿ ಯಥಾವತ್ತಾಗಿ ನಮ್ಮ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತಾ, ಅದನ್ನ ಕಂಡುಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು, ನಮ್ಮ ಅಂತರಂಗದ ಪ್ರಯಾಣ ಮಾಡಬೇಕು. ಅದೊಂದೇ ಮಾರ್ಗ ಅಂತ ಹೇಳ್ತಾ ನನ್ನ ಈ ಹೊತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ಸಾವಕಾಶವಾಗಿ ಕೇಳಿದಂತ ತಮ್ಮೆಲ್ಲರಿಗೂ ವಂದಿಸಿ, ಏನಾದರೂ ಇದರ ಬಗ್ಗೆ ಪ್ರಶ್ನೆಗಳಿದ್ದರೆ ಸುಮಾರು ವಿಷಯಗಳನ್ನ ಕೋಟ್ ಮಾಡಿ ಅಲ್ಲಿಗೆ ಬಿಟ್ಟಿದ್ದೀನಿ. ಕೆಲವು ವಿಚಾರಗಳ ಬಗ್ಗೆ
ಸ್ಪಷ್ಟನೆ ಬೇಕಾಗಿದ್ದರೆ ಪ್ರಶ್ನೆಗಳ ಮುಖಾಂತರ ಕೇಳಬಹುದು ಅಂತ ಹೇಳ್ತಾ ನನ್ನ ವಿಚಾರಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.